ಕ್ರಿಟಿಕಲ್ ಕೇರ್ಗೆ ಒಬ್ಬ ಪೇಷಂಟ್ ಬಂದ್ರೆ ಅವ್ರು ನಿಜವಾಗ್ಲೂ ಉಳಿತಾರಾ? ಒಂದು ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಪೇಷಂಟ್ ICUಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಜೀವ ಭಯ ಇದೆ, ಇದರಲ್ಲಿ ಬೇರೆ ಮಾತಿಲ್ಲ. ICUಗೆ ಒಬ್ಬ ಪೇಷಂಟ್ ಹೋಯ್ತು ಅಂತ ಹೇಳಿದ್ರೆ 50-50, ಕೆಲವರಂತೂ ಇಲ್ಲ. ಇದು ಹಾಗಾಗೋದಿಲ್ಲ. ICUನಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ಆಗುವಂಥ ಬದಲಾವಣೆಗಳನ್ನು ನಾವು ಗಮನಿಸಬೇಕಾಗುತ್ತೆ. ಯಾವ ಥರ ರೋಗಿಗಳನ್ನ ಕ್ರಿಟಿಕಲ್ ಕೇರ್ಗೆ ಹಾಕ್ತಾರೆ? ಮೆದುಳಲ್ಲಿ ರಕ್ತಸ್ರಾವ ಆಗಿರ್ಬೋದು, ಲಕ್ವ ಹೊಡೆದಿರ್ಬೋದು, ಫಿಟ್ಸ್ ಬರ್ತಾ ಇರ್ಬೋದು, ಮೆದುಳಲ್ಲಿ ಇನ್ಫೆಕ್ಷನ್ ಆಗಿರ್ಬೋದು, ಹಾರ್ಟಿಗೆ ಸಂಬಂಧಪಟ್ಟದಂಥ ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ಯೂರ್, ಹೀಗೆ ಅಂದರೆ ಒಂದೊಂದು ಆರ್ಗನ್ಸ್ ಇನ್ವಾಲ್ವ್ ಆಗಿದ್ದು ಒಂದು ವಿಷಯ. ಈ ಬ್ರೈನ್ ಡೆಡ್ ಆಗಿರ್ತಾರಲ್ಲ ಪೇಷಂಟ್ ಡಾಕ್ಟ್ರೆ, ಅವ್ರ ಆರ್ಗನ್ಸ್ ಹೇಗೆ ಕೆಲಸ ಮಾಡ್ತಾ ಇರುತ್ತೆ? ನಿಜವಾಗ್ಲೂ ಕೆಲಸ ಮಾಡ್ತಾ ಇರುತ್ತಾ? ಇರ್ರಿವರ್ಸಿಬಲ್ ಬ್ರೈನ್ ಡ್ಯಾಮೇಜ್ ಅಂತ ಕರಿತೀವಿ. ಇರ್ರಿವರ್ಸಿಬಲ್ ಅಂದರೆ ಅದೇನು ಮೆದುಳಿಗೆ ಡ್ಯಾಮೇಜ್ ಆಗಿದೆ ಅದು ವಾಪಸ್ ಬರೋದಿಲ್ಲ. ICUಗೆ ಹೋಗೋದಂತ ಹೇಳಿದ್ರೆ ಡಾಕ್ಟರ್ಸ್ ಅಥವಾ ಆಸ್ಪತ್ರೆಗಳು ದುಡ್ಡನ್ನ ಬಹಳಷ್ಟು ಒಂದು ತೆಗೆದುಕೊಳ್ಳೋದಕ್ಕೆ, ಅಕ್ಕಪಕ್ಕದವರು, ರಿಲೇಟಿವ್ಸು, ಸಂಬಂಧಿಕರು ಅವ್ರ ಎದುರುಗಡೆ ನಾವು ದುಃಖ ತೋಡ್ಕೊಂಡಾಗ ಏನಾಗುತ್ತೆ ಆ ಥರ ಅಭಿಪ್ರಾಯ ಬರೋದು ಸಹಜ. ಒಬ್ಬ ವ್ಯಕ್ತಿ ಕ್ರಿಟಿಕಲ್ ಅಂತ ಹೇಳಿ ಮನೇಲಿ ಹೇಗೆ ಗೊತ್ತಾಗುತ್ತೆ? ಹೇಗೆ ಕಂಡುಹಿಡಿಬೇಕು? ಯಾವುದೇ ಒಂದು ವ್ಯಕ್ತಿ ಎಚ್ಚರ ಇರುವಂತಹ ಸಮಯದಲ್ಲಿ ಯಾರಿಗಾದ್ರೂ ಆಕ್ಸಿಡೆಂಟ್ ಆಗಿ ಬಿದ್ದಾಗ ನಾವು ಹೋಗಿ ನೀರು ಕುಡಿಸ್ತೀವಿ, ಫಸ್ಟ್ ನೀರು ಕುಡಿಸ್ಬಿಡ್ತೀವಿ. ಹೌದು, ಅದು ತಪ್ಪದು. ಯಾವಾಗ ಕೆಲವರಿಗೆ ಮೆದುಳಿಗೆ ಎಫೆಕ್ಟ್ ಆಗಿರುತ್ತೆ, ಸ್ಟ್ರೋಕ್ ಹೊಡೆದಿರುತ್ತೆ, ಅಥವಾ ಜ್ಞಾನ ಇರುವುದಿಲ್ಲ ಅಂತ ಸಮಯದಲ್ಲಿ ನಾವು ನೀರು ಕೊಡ್ಲಿಕ್ಕೆ ಹೋದ್ರೆ ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಕನ್ನಡ ಹೆಲ್ತ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನಿತಾ ಗೌಡ. ವೀಕ್ಷಕರೇ, ಕ್ರಿಟಿಕಲ್ ಕೇರ್ ಅಂದ್ರೆ ನಮ್ಗೊಂದು ರೀತಿ ಆತಂಕ, ಭಯ ಸೃಷ್ಟಿಯಾಗುತ್ತೆ. ಕ್ರಿಟಿಕಲ್ ಕೇರ್ಗೆ ಒಬ್ಬ ಪೇಷಂಟ್ ಹೋದ್ರೆ ಅವರು ಬದುಕ್ತಾರಾ ಇಲ್ವಾ ಅನ್ನೋದೇ ಒಂದು ಪ್ರಶ್ನೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ, ಕ್ರಿಟಿಕಲ್ ಕೇರ್ ನಲ್ಲಿ ಚಿಕಿತ್ಸೆ ಹೇಗಿರುತ್ತೆ ಇದ್ರ ಬಗ್ಗೆ ಸಹ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆಗಿರ್ತಾರೆ ಸ್ಪರ್ಶ್ ಆಸ್ಪತ್ರೆಯ ಕ್ರಿಟಿಕಲ್ ಕೇರ್ ಹೆಡ್ ಆದಂತಹ ಡಾಕ್ಟರ್ ಹೇಮಂತ್ ಅವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಡಾಕ್ಟರ್, ಇವತ್ತು ಕ್ರಿಟಿಕಲ್ ಕೇರ್ಗೆ ಒಬ್ಬ ಪೇಷಂಟ್ ಬಂದ್ರೆ, ಅಡ್ಮಿಟ್ ಆದ್ರೆ ಅವ್ರು ನಿಜವಾಗ್ಲೂ ಉಳಿತಾರಾ? ಇದು ನಾವು ದಿನನಿತ್ಯ ಈಗ ಉತ್ತರಿಸುವಂತ ಪ್ರಶ್ನೆ. ಒಂದು ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಪೇಷಂಟ್ ICUಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಜೀವ ಭಯ ಇದೆ, ಇದರಲ್ಲಿ ಬೇರೆ ಮಾತಿಲ್ಲ. ಯಾಕಂದ್ರೆ ಸುಮ್ಮನೆ ವಾರ್ಡಲ್ಲಿ ಚಿಕಿತ್ಸೆ ಕೊಡುವಂಥ ಪೇಷಂಟ್ಸ್ನ ಯಾರು ICUಲಿ ಇಟ್ಕೊಳ್ಳೋದಿಲ್ಲ. ಸೊ ಜೀವ ಭಯ ಇದ್ದಾಗ ಈಗ ಚಿಕಿತ್ಸೆ ಫಲಕಾರಿ ಆದರೆ ಜೀವ ಉಳಿತದೆ, ಫಲಕಾರಿ ಆಗದಿದ್ದರೆ ಜೀವ ಉಳಿಯೋದಿಲ್ಲ. ಬಟ್ ಏನಂತ ಹೇಳಿದ್ರೆ ಬರೀ ICUಗೆ ಅಡ್ಮಿಟ್ ಆಗ್ತಿದ್ದಾರೆ ಅಂದ ಮಾತ್ರಕ್ಕೆ ಪೇಷಂಟ್ ಉಳಿಯೋದೇ ಇಲ್ಲ ಅನ್ನತಕ್ಕಂಥದ್ದು ತಪ್ಪು ಕಲ್ಪನೆ. ಯಾಕಂದ್ರೆ ಇವತ್ತು ನಮ್ಮ ಜನರ ಒಂದು ಮನಸ್ಥಿತಿ ಆಗ್ಬಿಟ್ಟಿದೆ. ICUಗೆ ಒಬ್ಬ ಪೇಷಂಟ್ ಹೋಯ್ತು ಅಂತ ಹೇಳಿದ್ರೆ 50-50, ಕೆಲವರಂತೂ ಇಲ್ಲ ಅನ್ನೋ ಒಂದು ನಿಲುವಿಗೆ ಬಂದು ನಿಂತಿದ್ದಾರೆ. ಖಂಡಿತ. ಯಾಕಂದ್ರೆ ಇದು ತಪ್ಪಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ನೀವು ಒಂದು 15-20 ವರ್ಷದ ಹಿಂದೆನೂ ತಗೊಂಡ್ರು ಕೂಡ ಅವಾಗ ಕ್ರಿಟಿಕಲ್ ಕೇರ್ ಅಂತಕ್ಕಂಥದ್ದು ಏನು ಒಂದು ಫೀಲ್ಡ್ ಇತ್ತು, ಅಷ್ಟು ಅಡ್ವಾನ್ಸ್ ಆಗಿರಲಿಲ್ಲ ಆಲ್ ಓವರ್ ದ ವರ್ಲ್ಡ್. ಬಟ್ ಇವಾಗ ಏನಾಗ್ತಿದೆ, ಲಾಸ್ಟ್ ಒಂದು 10-15 ವರ್ಷದ 20 ವರ್ಷದಲ್ಲಿ ಏನಾಗಿದೆ, ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಈಗ ಒಂದು ಸೀರಿಯಸ್ ಅಂದರೆ ಮಾತ್ರಕ್ಕೆ ಪೇಷಂಟು ಸತ್ತೇ ಹೋಗ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಚಿಕಿತ್ಸೆ ಫಲಕಾರಿ ಆಗದಿದ್ದರೆ ಬೇರೆ ವಿಷಯ, ಅದಕ್ಕೆ ಹಲವಾರು ಕಾರಣಗಳಿರುತ್ತೆ, ಅದನ್ನು ನಾವು ಡಿಸ್ಕಸ್ ಮಾಡಿದ್ರೆ ಆಯ್ತು. ಬಟ್ ಇವಾಗ ಏನಂತ ಹೇಳಿದ್ರೆ ಒಂದು ಪೇಷಂಟ್ ICUಗೆ ಬಂದ ಮಾತ್ರಕ್ಕೆ ಉಳಿಯೋದೇ ಇಲ್ಲ, ಸತ್ತೇ ಹೋಗ್ತಾರೆ ಅನ್ನತಕ್ಕಂಥದ್ದು ತಪ್ಪು ಕಲ್ಪನೆ. ನಾವು ಬಹಳಷ್ಟು ಪೇಷಂಟ್ಸ್ ನೋಡಿದ್ದೀವಿ. ನಮ್ಮಲ್ಲಿ ಒಂದು ಪೇಷಂಟ್ 110 ದಿವಸ ವೆಂಟಿಲೇಟರ್ ಮೇಲೆ ಇದ್ದು, ಇವಾಗ ಕೋವಿಡ್ ಟೈಮಲ್ಲ H1N1 ಅಂತಕ್ಕಂಥದ್ದು ಒಂದು ಮಹಾಮಾರಿ ಬಂದಿತ್ತು ಅವಾಗ, ಒಂದು ಸುಮಾರು ವರ್ಷದ ಹಿಂದೆ. ಆ ಟೈಮಲ್ಲಿ ನಾವು ಒಂದು 110 ದಿವಸ ವೆಂಟಿಲೇಟರ್ ಮೇಲಿತ್ತು. ಪೇಷಂಟು ನಡ್ಕೊಂಡು ಮನೆಗೆ ಹೋಗಿ, ಇವತ್ತು ಅವರು ಏನೋ 2 ಸಿಟಿ ಬಸ್ ಬದಲಾಯಿಸಿ ಕೆಲಸಕ್ಕೂ ಹೋಗ್ತಾ ಇದ್ದಾರೆ ಅವರು. ಸೊ ಏನಂದ್ರೆ ಜನರು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಎಸ್ ಖಂಡಿತ ಜೀವ ಭಯ ಇದೆ, ಬಟ್ ತುಂಬಾನೇ ಏನು ಉಪಯೋಗ ಇಲ್ಲ ಚಿಕಿತ್ಸೆ ಕೊಡ್ದೇನೆ ಪೇಷಂಟ್ ಪ್ರಾಣ ಹೋಗೇ ಹೋಗುತ್ತೆ ಅಂತ ತಪ್ಪು ಕಲ್ಪನೆ ಬೇಡ ಅಂತ. ಈಗ ನಮ್ಮ ವೀಕ್ಷಕರಿಗೆ ಕ್ರಿಟಿಕಲ್ ಕೇರ್ ಅಂದ್ರೆ ಏನು ಅಂತ ತಿಳಿಸ್ಕೊಡೋದಾಯ್ತಂದ್ರೆ ಹೇಗಿರುತ್ತೆ ಕ್ರಿಟಿಕಲ್ ಕೇರು? ಆ ಚಿಕಿತ್ಸೆ ಹೇಗಿರುತ್ತೆ? ಕ್ರಿಟಿಕಲ್ ಕೇರ್ ಅಂದ್ರೆ ಒಂದು ತೀವ್ರ ನಿಗಾ ಘಟಕ ಅಂತ ಕರಿತೀವಿ. ಇದ್ರ ಬೇಸಿಕಲಿ ಒಂದು ICU ಒಂದು ಜಾಗ. ಬಟ್ ಏನಂತ ಹೇಳಿದ್ರೆ ಜಾಗ ಒಂದು ಮಾತ್ರಕ್ಕೆ ನಾವು ಬೋರ್ಡ್ ಹಾಕಿದ್ರೆ ICU ಆಗೋದಿಲ್ಲ. ICU ಅಂತ ಹೇಳಿದ್ರೆ ಅದರಲ್ಲಿ ಸಾಕಷ್ಟು ಇಟ್ಸ್ ಅ ಟೀಮ್ ವರ್ಕ್. ನಾವು ಅದಕ್ಕೆ ಆದ ಒಂದು ಡಾಕ್ಟರ್ಸ್ ಇರ್ತಾರೆ, ಥೆರಪಿಸ್ಟ್ಗಳಿರ್ತಾರೆ, ನರ್ಸಸ್ ಇರ್ತಾರೆ,
ಇವಾಗ ICU ಅಂತ ಹೇಳಿದ್ರೆ ಒಂದೊಂದು ಬೆಡ್ಡಿಗೂ ವೆಂಟಿಲೇಟರ್ ಸವಲತ್ತು ಇರಬೇಕು, ಆಕ್ಸಿಜನ್ ಸವಲತ್ತು, ಡಯಾಲಿಸಿಸ್ ಮಾಡುವಂಥ ಸವಲತ್ತು ಇರಬೇಕು. ಸೊ ಈಗ ಒಂದು ಬೆಡ್, ಈಗ ವಾರ್ಡ್ ಬೆಡ್ಡಿಗೂ ICU ಬೆಡ್ಡಿಗೂ ಇದು ಒಂದು ಮಾನಿಟರ್ ಅಂತ ಇರುತ್ತೆ. ಅಲ್ಲಿ 24 ಗಂಟೆ ನರ್ಸಸ್ ಅಲ್ಲಿ ನಿಂತ್ಕೊಂಡು ಕಂಟಿನ್ಯೂಸ್ ಆಗಿ ಒಂದು ಪೇಷಂಟಿಗೆ ಎದುರುಗಡೆನೆ ಒಬ್ರು ನಿಂತ್ಕೊಂಡೇ ಇರ್ತಾರೆ ಯಾವಾಗಲೂ ಕೂಡ. ಏನೇನು ನಡೀತಾ ಇದೆ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಅದರಲ್ಲಿ ಆಗುವಂಥ ಬದಲಾವಣೆಗಳನ್ನು ನಾವು ಡಾಕ್ಟರ್ಸಿಗೆ ತಿಳಿಸ್ತೀವಿ. ಅಲ್ಲಿರುವಂಥ ಡಾಕ್ಟರ್ಸ್ಗಳು ಅಷ್ಟೇ ಅಂತ ಹೇಳಿದ್ರೆ ದಿವಸಕ್ಕೆ ಈಗ ಮಾಮೂಲಿ ವಾರ್ಡಲ್ಲಿ 1-2 ಸರಿ ಬರ್ತಾರೆ ಡಾಕ್ಟರ್ಸ್, ನೋಡಿಬಿಟ್ಟು ನರ್ಸಸ್ಸಿಗೆ ಈ ರೀತಿ ಚಿಕಿತ್ಸೆ ಕೊಡಬೇಕಂತ ಹೇಳಿ ಹೋಗ್ತಾರೆ. ಇದು ಹಾಗಾಗೋದಿಲ್ಲ. ICUನಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ಆಗುವಂಥ ಬದಲಾವಣೆಗಳನ್ನು ನಾವು ಗಮನಿಸಬೇಕಾಗತ್ತೆ. ಗಮನಿಸಿದ ನಂತರ ಅದರಲ್ಲಿ ಬರುವಂಥ ಬದಲಾವಣೆಗಳಿಗೆ ಯಾವ ರೀತಿ ಚಿಕಿತ್ಸೆಯಲ್ಲಿ ಮಾರ್ಪಾಡು ಮಾಡಬೇಕು ಅಂತಕ್ಕಂಥದ್ದು ಕಂಟಿನ್ಯೂಸ್ ಅದು ನಡೀತಾ ಇರಬೇಕು. ಯಾಕಂತ ಹೇಳಿದ್ರೆ ಈಗ ಪೇಷಂಟಿಗ ಸಾಮಾನ್ಯವಾಗಿ ಈಗ ನಾವು ನಮ್ಮಲ್ಲಿ ಹಾರ್ಟ್ ರೇಟ್ ಏನು 70ರಿಂದ 80 ಅಂತ ಹಾರ್ಟ್ ರೇಟ್ ನಾವು ಹೇಳ್ತಿರ್ತೀವಿ. ICUನಲ್ಲಿ ಯಾರೋ ಒಂದು ಪೇಷಂಟ್ ಇತ್ತು, ಅದು ಹಾರ್ಟ್ ರೇಟ್ ಒಂದು 90 ಅಂತ ತಿಳ್ಕೊಳ್ಳಿ. ಒಂದು ನೆಕ್ಸ್ಟ್ ಅರ್ಧ ಗಂಟೆ 1 ಗಂಟೆಯಲ್ಲಿ 90 ಇರೋ ಹಾರ್ಟ್ ರೇಟ್ 110ಕ್ಕೆ ಬಂತು, 120ಕ್ಕೆ ಬಂತು. ಆ ಚಿಕ್ಕ ಬದಲಾವಣೆಗಳನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಿ ಇದಕ್ಕೆ ಏನು ಕಾರಣ ಇರಬಹುದು. ಸಿಂಪಲ್, ಇವಾಗ ಒಂದು 99ರಿಂದ 100 ಡಿಗ್ರಿ ಟೆಂಪ್ರೇಚರ್ ಬದಲಾದ್ರೂ ಕೂಡ ಹಾರ್ಟ್ ರೇಟ್ ವ್ಯತ್ಯಾಸ ಆಗುತ್ತೆ. ಸ್ವಲ್ಪ ನೋವು ಜಾಸ್ತಿ ಆಯಿತು, ಆತಂಕ ಆದರೂ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಇದು ಸರಳವಾದ ವಿಷಯಗಳು. ಆನ್ ದ ಅದರ್ ಹ್ಯಾಂಡ್ ಒಳಗಡೆ ಏನೋ ನೆಕ್ಸ್ಟ್ ಶುರು ಆಗ್ತಾ ಇದೆ, ಜೀವಕ್ಕೆ ಕುತ್ತು ತರುವಂತ ಪರಿಸ್ಥಿತಿ ಬರ್ತಾ ಇದೆ ಅಂತ ಹೇಳಲಿಕ್ಕೆ ಅದೊಂದು ರೆಡ್ ಫ್ಲಾಗ್. ನಾವು ಅವಾಗನ್ನ ಕೂಡಲೇ ಅದನ್ನ ನಾವು ಹಿಡಿದುಕೊಂಡು ಏನು ಕಾರಣ ಇರ್ಬೋದು ಅಂತ ನಾವು ಇಮಿಡಿಯೇಟ್ ಆಗಿ ಅದಕ್ಕೆ ನಾವು ಒಂದು ಚಿಕಿತ್ಸೆಯಲ್ಲಿ ಬದಲಾವಣೆಗಳನ್ನ ಮಾಡಿದ್ರೆ ಓಕೆ, ಅದನ್ನ ಅಲ್ಲೇ ತಡೆದ್ಬಿಟ್ಟು ಪ್ರಾಣ ಉಳಿಸ್ಲಿಕ್ಕೆ ಸಹಾಯ ಆಗುತ್ತೆ. ಯಾವ ತರ ರೋಗಿಗಳನ್ನ ಕ್ರಿಟಿಕಲ್ ಕೇರ್ಗೆ ಹಾಕ್ತಾರೆ ಡಾಕ್ಟರ್? ಯಾವುದೇ ಒಂದು ಆರ್ಗನ್ ಅಂದ್ರೆ ಅದಕ್ಕೆ ಒಂದೇ ಆರ್ಗನ್ ಇರ್ಬೋದು ಅಥವಾ ಮಲ್ಟಿಪಲ್ ಆರ್ಗನ್ಸ್ ಫೇಲ್ ಆದಾಗ್ಲೂ ಕೂಡ ನಾವು ICUಲಿ ಇಡಬೇಕಾಗುತ್ತೆ. ಈಗ ಒಂದೇ ಆರ್ಗನ್ ಅಂತ ಹೇಳಿದ್ರೆ ನೀವು ಏನೇ, ಈಗ ಬ್ರೈನ್ ಅಂತ ಹೇಳಿದ್ರೆ ಇವಾಗ ಸ್ಟ್ರೋಕ್ ಹೊಡೆದಿರ್ಬೋದು, ಮೆದುಳಲ್ಲಿ ರಕ್ತಸ್ರಾವ ಆಗಿರ್ಬೋದು, ಲಕ್ವ ಹೊಡೆದಿರ್ಬೋದು, ಫಿಟ್ಸ್ ಬರ್ತಾ ಇರ್ಬೋದು, ಮೆದುಳಲ್ಲಿ ಇನ್ಫೆಕ್ಷನ್ ಆಗಿರ್ಬೋದು ಅಂತ ಪೇಷಂಟ್ಸು. ಇವಾಗ ಹಾರ್ಟಿಗೆ ಸಂಬಂಧಪಟ್ಟದಂತೆ ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ಯೂರ್, ಹೀಗೆ ಅಂದರೆ ಒಂದೊಂದು ಆರ್ಗನ್ಸ್ ಇನ್ವಾಲ್ವ್ ಆಗಿದ್ದು ಒಂದು ವಿಷಯ. ಎರಡನೇದು, ಕೆಲವು ಪೇಷಂಟ್ಸ್ಗಳಿಗೆ ಬಾಹ್ಯಾಂಗ ವಿಫಲತೆ ಅಂತ ಕರಿತೀವಿ, ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತ. ನಾವು ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂದ ತಕ್ಷಣ ಏನಾಗುತ್ತೆ, ಜನರಲಿ ಭಯ. ಅಫ್ಕೋರ್ಸ್ ಈಗ 2 ಅಥವಾ 2ಕ್ಕಿಂತ ಜಾಸ್ತಿ ಆರ್ಗನ್ಸ್ ಯಾವಾಗ ಕೆಲಸ ಮಾಡೋದಿಲ್ವೋ ಆವಾಗ ನಾವು ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತಾನೆ ಕರೀತೀವಿ, ಬಾಹ್ಯಾಂಗ ವಿಫಲತೆ ಅಂತ. ಯಾಕಂತಂದ್ರೆ ನಮ್ಮ ದೇಹದಲ್ಲಿರುವಂತ ಎಲ್ಲ ಆರ್ಗನ್ಸ್ ಅದು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡೋದಿಲ್ಲ. ಈಗ ಒಂದು ಆರ್ಕೆಸ್ಟ್ರಾ ಇದ್ದ ಹಾಗೆ ಆಯ್ತಾ. ಈಗ ಬ್ರೈನಿಗೆ ರಕ್ತ ಸಂಚಾರ ಸರಿ ಹೋದ್ರೆ ಮಾತ್ರ ಮೆದುಳು ಕೆಲಸ ಮಾಡೋದು, ಮೆದುಳು ಸರಿ ಕೆಲಸ ಮಾಡಿದ್ರೆ ಮಾತ್ರ ಕೈಕಾಲು ಅಲ್ಲಾಡೋದು. ಹಾಗೆ ಕಿಡ್ನಿ ಸರಿಯಾಗಿ ಕೆಲಸ ಮಾಡಿದ್ರೆ ದೇಹದಿಂದ ವೇಸ್ಟ್ ಹೋಗುತ್ತೆ, ದೇಹದಲ್ಲಿ ವೇಸ್ಟ್ ಹೋದ್ರೆ ದೇಹದ ಬೇರೆ ಆರ್ಗನ್ಸ್ ಕೆಲಸ ಮಾಡುತ್ತೆ, ಹೀಗೆ. ಸೊ ಒಂದು ಆರ್ಗನ್ ಯಾವಾಗ ಫೇಲ್ ಆಗುತ್ತೆ ಅದಕ್ಕೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಆಗದಿದ್ದಾಗ ಅಥವಾ ಫಲಕಾರಿಯಾಗದಿದ್ದಾಗ ಏನಾಗುತ್ತೆ, ಅದು ಬೇರೆ 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 ಆರ್ಗನ್ಸು ಒಂದೊಂದಾಗಿ ಫೇಲ್ ಆಗ್ಲಿಕ್ಕೆ ಶುರು ಆಗುತ್ತೆ. ಈಗ ಹಾರ್ಟ್ ಫೇಲ್ ಆಯಿತು, ಹಾರ್ಟ್ ಫೇಲ್ಯೂರಿಗೆ ಚಿಕಿತ್ಸೆ ಫಲಕಾರಿ ಆಗದಿದ್ದಾಗ ನೆಕ್ಸ್ಟ್ ಏನಾಗುತ್ತೆ, ಇಮ್ಮಿಡಿಯೇಟ್ ಆಗಿ ಲಂಗ್ಸಿಗೆ ಎಫೆಕ್ಟ್ ಆಗುತ್ತೆ, ನೆಕ್ಸ್ಟ್ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ, ಹಾಗೆ. ಸೊ ಏನಂದ್ರೆ ಒಂದು ಆರ್ಗನ್, ಒಂದು ಅಂಗ ಎಷ್ಟರ ಮಟ್ಟಿಗೆ ಫೇಲ್ ಆಗ್ಲಿಕ್ಕೆ ಶುರು ಆಗುತ್ತೋ ಅದರ ಜೊತೆಗೆ ಬೇರೆ ಆರ್ಗನ್ಸ್ ಅದನ್ನ ಜೊತೆಗೆ ಎಳೆದ್ಬಿಡುತ್ತೆ. ಈ ಬ್ರೈನ್ ಡೆಡ್ ಆಗಿರ್ತಾರಲ್ಲ ಪೇಷಂಟ್ ಡಾಕ್ಟರ್, ಅವರ ಆರ್ಗನ್ಸ್ ಹೇಗೆ ಕೆಲಸ ಮಾಡ್ತಾ ಇರುತ್ತೆ, ನಿಜವಾಗ್ಲೂ ಕೆಲಸ ಮಾಡ್ತಾ ಇರುತ್ತಾ? ಓಕೆ, ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವಾಗ ನೋಡಿ, ಬ್ರೈನ್ ಡೆಡ್ ಅಂದ್ರೆ ಏನು ಅಂತ ಹೇಳ್ತೇನೆ, ಯಾಕಂದ್ರೆ ಜನಸಾಮಾನ್ಯರಲ್ಲಿ ಇನ್ನೂ ಕೂಡ ಬ್ರೈನ್ ಡೆಡ್ ಅಂದ್ರೆ ಅದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಡೆತ್ ಬೇರೆ, ಡೆತ್ ಅಂತ ಹೇಳಿದ್ರೆ ಇಟ್ ಈಸ್ ಅಲ್ಟಿಮೇಟ್, ಯಾಕಂದ್ರೆ ಇದು ಹಾರ್ಟ್ ಕಂಪ್ಲೀಟ್ ಆಗಿ ನಿಂತು ಹೋಗ್ಬಿಟ್ಟಿರುತ್ತೆ, ಅಂದ್ರೆ ಜೀವನ ಮುಗೀತು ಅಂತ ಅರ್ಥ. ಈಗ ಬ್ರೈನ್ ಡೆಡ್ ಅಂತ ಹೇಳಿದ್ರೆ ಮೆದುಳು ಕಂಪ್ಲೀಟ್ ಆಗಿ ಇರ್ರಿವರ್ಸಿಬಲ್ ಬ್ರೈನ್ ಡ್ಯಾಮೇಜ್ ಅಂತ ಕರಿತೀವಿ. ಇರ್ರಿವರ್ಸಿಬಲ್ ಅಂದ್ರೆ ಅದೇನು ಮೆದುಳಿಗೆ ಡ್ಯಾಮೇಜ್ ಆಗಿದೆ ಅದು ವಾಪಸ್ ಬರೋದಿಲ್ಲ, ಕಂಪ್ಲೀಟ್ ಆಗಿ ಬ್ರೈನ್ ಡ್ಯಾಮೇಜ್ ಆಗೋಗಿರುತ್ತೆ. ಅದಕ್ಕೆ ಹಲವಾರು ಕಾರಣಗಳು, ಸ್ಟ್ರೋಕ್ ಇರ್ಬೋದು, ಹೆಡ್ ಇಂಜುರಿ ಅಂದರೆ ಈಗ ಬಲವಾದ ಪೆಟ್ಟು ಬಿದ್ದಾಗ, ಮೆದುಳಲ್ಲಿ ರಕ್ತಸ್ರಾವ ಆದಾಗ, ಸ್ಟ್ರೋಕ್ ಆಗಿ ಮೆದುಳು ಊದ್ಕೊಂಡಾಗ, ಹಲವಾರು ಕಾರಣಗಳಿಂದ ಬ್ರೈನ್ ಅಂದ್ರೆ ಇರ್ರಿವರ್ಸಿಬಲ್ ಡ್ಯಾಮೇಜ್
ಆಗತ್ತೆ. ಬಟ್ ಆ ಥರ ಆದಾಗ ಬೇರೆ ಆರ್ಗನ್ಸ್ ಏನಿದೆ ದೇಹದಲ್ಲಿ ಅದು ನಾರ್ಮಲ್ ಆಗಿ ಕೆಲಸ ಮಾಡ್ತಿರುತ್ತೆ. ಯಾವಾಗ ಅಂದರೆ ಸಪೋರ್ಟ್ ಇದ್ದಾಗ. ಅಂದರೆ ಇವಾಗ ನಾವು ಈಗ ಮೆದುಳು ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆದಾಗ ಬೇರೆ ಆರ್ಗನ್ಸ್ ನಾವು ಏನು ಸಪೋರ್ಟ್ ಕೊಡದಿದ್ರೆ ಅವು ಹೋಗ್ಬಿಡ್ತಾವೆ. ಸಪೋರ್ಟ್ ಇದ್ದಾಗ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಉಸಿರಾಟೋ ಮಷಿನ್, ವೆಂಟಿಲೇಟರ್ ಮೇಲೆ ಇರ್ತಾರೆ ಪೇಷಂಟ್ಸ್. ಅಂಥ ಪೇಷಂಟ್ಸ್ ವೆಂಟಿಲೇಟರ್ ಮೇಲೆ ಇದ್ದಾಗ ಲಂಗ್ಸ್ ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ. ಹಾರ್ಟ್ ಅದ್ರ ಪಾಡಿಗೆ ಅದು ಹೊಡ್ಕೋತಾ ಇರುತ್ತೆ. ಕಿಡ್ನಿ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಇರುತ್ತೆ. ಲಿವರ್ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಇರುತ್ತೆ ಅಲ್ವಾ. ಈ ಥರ ಪರಿಸ್ಥಿತಿ ಇದ್ದಾಗ ನೀವು ಆ ಪೇಷಂಟ್ಸ್ನ ನೋಡಕ್ ಹೋದಾಗ ರಿಲೇಟಿವ್ಸ್ ಇದು ECG ಬರ್ತಾ ಇದೆಯಲ್ಲ, ಹಾರ್ಟ್ ಹೊಡ್ಕೊಳ್ತಾ ಇದೆಯಲ್ಲ, ನೀವು ಹೇಗೆ ಬ್ರೈನ್ ಡೆತ್ ಅಂತ ಹೇಳಿ. ಆ ಡೆತ್ತಿಗೂ ಬ್ರೈನ್ ಡೆತ್ಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಇದು ಜನಸಾಮಾನ್ಯರು ಅರ್ಥ ಆಗ್ಬೇಕು. ನೀವು ಹೋದಾಗ ಆ ECG ನಿಮಗೆ ಕಾಣಿಸ್ತಾ ಇರುತ್ತೆ, ಯೂರಿನ್ ಬರ್ತಾ ಇರುತ್ತೆ, BP ಮೇಂಟೈನ್ ಆಗಿರುತ್ತೆ, ವೆಂಟಿಲೇಟರ್ ಅಲ್ಲಿ ಉಸಿರು ಬರ್ತಾ ಇರುತ್ತೆ, ವೆಂಟಿಲೇಟರ್ ಉಸಿರು ಕೊಡ್ತಾ ಇರುತ್ತೆ. ಅದನ್ನ ನೋಡಿದಂತ ಪೇಷಂಟ್ಸ್ ಏನ್ ಅನ್ಕೋತಾರೆ ಅಂದ್ರೆ ಡಾಕ್ಟರ್ ಹೊರಗಡೆ ಬಂದು ICU ಬೇಕಂತಾನೆ ಶಿಫ್ಟ್ ಮಾಡಿದ್ದಾರೆ, ಸೊ ದುಡ್ಡಿನ ಆಸೆಗೆ ICUಗೆ ಹೋಗೋದಂತ ಹೇಳಿದ್ರೇನೆ ಡಾಕ್ಟರ್ಸ್ ಅಥವಾ ಆಸ್ಪತ್ರೆಗಳು ದುಡ್ಡನ್ನ ಬಹಳಷ್ಟು ಒಂದು ತೆಗೆದುಕೊಳ್ಳೋದಕ್ಕೆ ಅನ್ನೋದೊಂದು ಇವತ್ತು ಜನರ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಅಲ್ಲ ಖಂಡಿತ, ಯಾಕಂದ್ರೆ ಇದು ಏನಾಗುತ್ತೆ ಅಂದ್ರೆ ಇದು ಆ ಆತಂಕದಲ್ಲಿ ಏನಾಗುತ್ತೆ ಅಂದ್ರೆ ನಾವು ಸಾಮಾನ್ಯವಾಗಿ ಅಕ್ಕಪಕ್ಕದವರು, ರಿಲೇಟಿವ್ಸ್, ಸಂಬಂಧಿಕರು ಅವ್ರ ಎದುರುಗಡೆ ನಾವು ದುಃಖ ತೋಡ್ಕೊಂಡಾಗ ಏನಾಗುತ್ತೆ ಆ ಥರ ಅಭಿಪ್ರಾಯ ಬರೋದು ಸಹಜ. ಯಾಕಂದ್ರೆ ಇದು ತುಂಬಾ ಇದನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ. ಬಟ್ ಆ ಟೈಮಲ್ಲಿ ಆ ಥರ ಅವರಿಗೆ ಯೋಚನೆ ಬಂದಾಗ ಅವರಿಗೆ ನೋಡಪ್ಪ ಹೀಗೆ ಅಂತ ಹೇಳೋರು ಇರಬೇಕು, ಅವ್ರಿಗೂ ಅರ್ಥ ಮಾಡ್ಕೊಳ್ಳೋದು. ಯಾಕಂದ್ರೆ ಒಂದು 10 ಜನ ಅಭಿಪ್ರಾಯ, ಅಕ್ಕಪಕ್ಕದವರು, ಸಂಬಂಧಿಕರು, ಫ್ರೆಂಡ್ಸ್ ಅಭಿಪ್ರಾಯ ತಗೊಂಡಾಗ 10ರಲ್ಲಿ 9 ಜನ ಇಲ್ಲ ಈ ರೀತಿ ಅಂತ ಹೇಳಿದ್ರೆ ಅವ್ರಿಗೂ ಆ ಆತಂಕದಲ್ಲಿ ಇರ್ಬೋದಪ್ಪ, ಪೇಷಂಟ್ಸ್ ಹೋಗ್ಬಿಟ್ಟಿದ್ದಾರೆ. ಜನಕ್ಕೆ ಏನಂತ ಹೇಳಿದ್ರೆ ಫಸ್ಟ್ ಬರೋದೇ ICU ಅಂದ ತಕ್ಷಣ ಚೆನ್ನಾಗಿರೋ ರೋಗಿನ ಎತ್ಕೊಂಡೋಗಿ ICUಗೆ ಹಾಕ್ಬಿಟ್ರು, ದುಡ್ಡಿನ ಆಸೆಗೆ ಅನ್ನೋದೇ ಡಾಕ್ಟರ್ ಇವತ್ತು ಬರುವಂತದ್ದು. ಅಂತ ಮನಸ್ಥಿತಿಯಲ್ಲಿ ಇವತ್ತು ನಾವು ಜನ ಇದೀವಿ. ಯಾಕಂದ್ರೆ ಇದ್ರ ಬಗ್ಗೆ ಅರಿವಿಲ್ಲ, ಏನಾಗ್ತಾ ಇದೆ ಏನು ಅಂತ ಹೇಳಿ ಅರಿವಿಲ್ಲದ ಕಾರಣ ಇವೆಲ್ಲ ಬರುತ್ತೆ. ಒಬ್ಬ ವ್ಯಕ್ತಿ ಕ್ರಿಟಿಕಲ್ ಅಂತ ಹೇಳಿ ಮನೇಲಿ ಹೇಗ್ ಗೊತ್ತಾಗುತ್ತೆ, ಹೇಗ್ ಕಂಡಿಡಿಬೇಕು? ಯಾಕಂತ ಹೇಳಿದ್ರೆ ಎಷ್ಟೋ ಸರಿ ಕೆಲವೊಂದು ನೋವುಗಳು ಬಂದಾಗ ನಾವು ಇದು ಮಾಮೂಲಿ ಏನೋ ನೋವಿರಬಹುದು, ನೀರ್ ಕುಡಿದ್ರೆ ಸರಿ ಹೋಗುತ್ತೆ ಅಥವಾ ಒಂದು ಪೇನ್ ಕಿಲ್ಲರ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಆದ್ರೆ ನಿಜವಾಗ್ಲೂ ಸಹ ಅವ್ರಿಗೆ ಕ್ರಿಟಿಕಲ್ ಆಗಿದೆ ಅಂತ ಹೇಳಿ ನಮ್ಗೆ ಗೊತ್ತಾಗೋದು ಹೇಗೆ ಡಾಕ್ಟರ್? ಓಕೆ, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕಂದ್ರೆ ನಾವು ನನ್ನ ಲಾಸ್ಟ್ 25 ವರ್ಷದಲ್ಲಿ ಹಲವಾರು ಕೇಸಸ್ಗಳನ್ನ ನೋಡಿದ್ದೀನಿ. ಏನಾಗುತ್ತೆ ಅಂದ್ರೆ ರಾತ್ರಿ ಹೊತ್ತು ಏನೋ ಒಂದು ತೊಂದರೆಯಿಂದ ಒಬ್ರು ಹೇಳ್ತಾರೆ, ಅವಾಗ ಹೌದಾ ನೀರು ಕುಡೀರಿ, ಒಂದು ಇದು ಜಲುಸಿಲ್ ತಗೊಳ್ಳಿ, ಬೆಳಗ್ಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರಾಯ್ತು ಅಂತ ಹೇಳ್ತಾರೆ. ಅಥವಾ ಗಂಡ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾರೆ, ವೈಫ್ ಫೋನ್ ಮಾಡಿ ಹೇಳ್ತಾರೆ ಮಾವನವರು ಯಾಕೋ ಒಂಥರ ಸುಸ್ತಾದಂಗಿದೆ ಅಂತ ಹೇಳಿ, ಹೌದಾ ಗ್ಲೂಕೋಸ್ ನೀರು ಕುಡಿಸಿ ಸಾಯಂಕಾಲ ಬಂದ್ಮೇಲೆ ಕರ್ಕೊಂಡು ಹೋದ್ರಾಯ್ತು. ಇವೆಲ್ಲ ಇದನ್ನ ನಾವು ನೋಡ್ತಾ ಇರೋ ವಿಷಯಗಳು. ಬಟ್ ಯಾವ್ದನ್ನ ನಾವು ಸೀರಿಯಸ್ ಆಗಿ ತಗೋಬೇಕು, ಯಾವ್ದನ್ನ ಸೀರಿಯಸ್ ಆಗಿ ತಗೊಳ್ಬಾರ್ದು, ಅದನ್ನ ನಮ್ಗೆ ಆ ಥರ ಸಂದೇಹ ಬಂದಾಗ ನೆಕ್ಸ್ಟ್ ಏನ್ ಮಾಡಬೇಕು, ಅದು ಬಹಳ ಒಳ್ಳೆ ಪ್ರಶ್ನೆ ಇದು ನೀವು ಕೇಳಿದ್ದು. ಈಗ ಸಿಂಪಲ್ ಆಗಿ ನಾವು ಹೇಳೋಣ, ಯಾವುದೇ ಒಂದು ವ್ಯಕ್ತಿ ಓಕೆ ಎಚ್ಚರ ಇರುವಂತಹ ಸಮಯದಲ್ಲಿ ಮಂಪ್ರು ಬರ್ತಾ ಇದ್ರೆ ಓಕೆ ಇದು ಒಳ್ಳೆ ಸಂಗತಿ ಅಲ್ಲ. ಓಕೆ, ಯಾಕಂದ್ರೆ ಈಗ ದಿನನಿತ್ಯ ನಾವು ನೋಡ್ತೀವಿ, ಈಗ ಮನೆಯಲ್ಲಿ ರಿಟೈರ್ಡ್ ಆಗಿರೋರು ಇದ್ರೂ ಕೂಡ ಅವ್ರದ್ದೊಂದು ಟೈಮ್ ಅಂತ ಇರುತ್ತೆ. ಅವ್ರು ಇಷ್ಟು ಗಂಟೆಗೆ ಹೇಳ್ತಾರೆ, ಓಕೆ ಇಷ್ಟು ಗಂಟೆಗೆ ವಾಕಿಂಗ್ ಅಂತ ಹೋಗ್ತಾರೆ, ಇಷ್ಟು ಇದು ಮಾಡ್ತಾರೆ, ಏನೋ ಈ ತಿಂಡಿ ತಿಂತಾರೆ, ಮಧ್ಯಾಹ್ನ ಇಷ್ಟು ಮಲಗ್ತಾರೆ. ಇವೆಲ್ಲ ಒಂದು ನಾವು ನೋಡುವಂಥ ವಿಷಯಗಳು. ಬಟ್ ಯಾವುದೋ ಒಂದು ಪ್ಯಾಟರ್ನಿಗೆ ಸೆಟ್ ಆಗ್ತಿಲ್ಲ. ಓಕೆ, ತಿಂಡಿ ತಿಂದು ಹೋಗಿ ಮಲಗಿದವರು ಎದ್ದರೆ ಎಚ್ಚರ ಆಗ್ತಿಲ್ಲ, ನಾವು ಏಳ್ಸಕ್ಕೆ ಹೋಗ್ತಾ ಇದ್ದೀವಿ ಎಚ್ಚರ ಆಗ್ತಿಲ್ಲ. ಓಕೆ, ಇದು ನಾವು ಅಷ್ಟು ಲೈಟ್ ಆಗಿ ತಗೊಳ್ಳುವಂಥ ವಿಷಯ ಅಲ್ಲ. ಯಾಕಂದರೆ ಇದು ರಾತ್ರಿ ಸೆಕೆಂಡ್ ಶೋ ಪಿಕ್ಚರ್ ನೋಡಿ ಮಲಗಿರೋದ್ರಿಂದ ಅಷ್ಟು ಸಹಜವಾಗಿರ್ಬೋದು, ಇಲ್ಲಾಂದರೆ ಅಟ್ ದ ಸೇಮ್ ಟೈಮ್ ವಿಷ ತಗೊಂಡಿರ್ಬೋದು, ಸ್ಟ್ರೋಕ್ ಆಗಿರ್ಬೋದು, ಫಿಟ್ಸ್ ಬಂದಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಎಷ್ಟು ಸೀರಿಯಸ್ ಕಂಡೀಷನ್ಗಳಿಂದನೂ ಇರ್ಬೋದು. ಓಕೆ, ಇದು ನಾವು ಅವಾಗ ಏನಾಗುತ್ತೆ ಅಂದರೆ ಎಚ್ಚರ ಆಗದಿದ್ದಾಗ ನಾವು ಅದನ್ನು ಸೀರಿಯಸ್ ಆಗಿ ತಗೊಳ್ಬೇಕಾಗುತ್ತೆ. ಓಕೆ, ಇದು ನಾನು ಬಹಳಷ್ಟು ಕೇಸಸ್ಸು ನೋಡ್ಬಿಟ್ಟಿದ್ದೀನಿ. ಓಕೆ, ಏನೋ ರಾತ್ರಿ ಎಕ್ಸಾಮ್ ಟೈಮ್ ಅಪ್ಪ ಕಂಬೈನ್ಡ್ ಸ್ಟಡಿ ಮಾಡ್ತಿದ್ರು, ರಾತ್ರಿ 2 ಗಂಟೆ ತನಕ ಓದ್ತಾ ಇದ್ದ, ಮಲಗಲಿ ಬಿಡು ಅಂತ ನಾವು ಇದು ಮಾಡ್ತೀವಿ. ಅಲ್ಲಿ ಬೇರೆ ಏನೋ ವಿಷಯ ನಡೆದುಬಿಟ್ಟಿರುತ್ತೆ. ಪಾಪ ಎಕ್ಸಾಮ್ ಟೆನ್ಷನ್ ತಡ್ಕೊಳ್ಳಾರ್ದೇನೆ ಹುಡುಗ ಏನೋ ತೊಗೊಂಡು ಮಲ್ಕೊಂಡ್ಬಿಟ್ಟಿರ್ತಾನೆ. ಅಯ್ಯೋ, ಯಾಕಂದರೆ ಇದು ಭಯ ಪಡುವಂಥ ವಿಷಯ ಅಲ್ಲ, ಇದು ಒಂದು ನಮಗೆ ಎಜುಕೇಷನ್ ಆಗಬೇಕು ಜನಸಾಮಾನ್ಯರಲ್ಲಿ. ಹೆದರೋದೊಂದು ವಿಷಯ, ಬಟ್ ಏನಂದರೆ ಅರಿತುಕೊಂಡು ಯಾವ ಟೈಮಲ್ಲಿ ನಾವು ಹೆಲ್ಪ್ ತಗೋಬೇಕು ಹಾಸ್ಪಿಟಲ್ದ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗಬೇಕು.
ಮತ್ತೆ ಚೆನ್ನಾಗಿ ಓಡಾಡ್ಕೊಂಡಿರ್ತಾರೆ. ಸಡನ್ ಆಗಿ ಒಂದ್ ಕೈ ಎತ್ತಲಿಕ್ಕೆ ಆಗೋದಿಲ್ಲ, ಧ್ವನಿ ಬರ್ತಾ ಇಲ್ಲ, ನಾಲಿಗೆ ಇದಾಗ್ಬಿಟ್ಟಿದೆ, ಕೈ ಕಾಲಲ್ಲಿ ಶಕ್ತಿ ಇಮಿಡಿಯೇಟ್ ಒಂದೇ ಸಮಯ ಆಗ್ಬಿಟ್ಟಿದೆ, ದಟ್ ಈಸ್ ಅನ್ ಎಮರ್ಜೆನ್ಸಿ. ಓಕೆ. ಸೊ ಅವಾಗ ನಾವು ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡು ಬರ್ಬೇಕಾಗುತ್ತೆ. ಅಫ್ಕೋರ್ಸ್ ಫಿಟ್ಸ್ ಬಂದ್ರೆ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲೇಬೇಕು. ಒಂದು ಮುಖ್ಯವಾಗಿ ನಿಮ್ಮ ಒಂದು ಥ್ರೂ ನಾನು ಜನಸಾಮಾನ್ಯರಲ್ಲಿ ಏನ್ ಹೇಳಿ ಬಯಸ್ತೀನಿ ಅಂದ್ರೆ, ಫಿಟ್ಸ್ ಬಂದಾಗ ಕೀಚೆನ್ ಕೊಡೋದು, ಚಪ್ಪಲಿ ಕೊಡೋದು, ದಯವಿಟ್ಟು ಇದನ್ನ ಏನೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದರಲ್ಲಿ ಯಾವುದೇ ವೈಜ್ಞಾನಿಕ ತಾಳಾದಿ ಇಲ್ಲ, ಏನೋ ಒಂದು ಹಳೆ ಕಾಲದಿಂದ ಬಂದಂತ ಇದು. ಮತ್ತೆ ನೀರು ಕುಡಿಸ್ಬಿಡ್ತಾರಲ್ಲ. ಹೌದು, ಅದು ದೊಡ್ಡ ತಪ್ಪು. ಯಾಕಂತಂದ್ರೆ ನೋಡಿ, ಅನ್ನನಾಳ ಮತ್ತೆ ಶ್ವಾಸನಾಳ ಬಂದು ಇಲ್ಲಿ ಒಂದು ಕಡೆ ಕೂತ್ಕೊಳ್ಳುತ್ತೆ. ಜ್ಞಾನ ಇಲ್ಲದಿದ್ದಾಗ ಅನ್ನನಾಳ ಶ್ವಾಸನಾಳದ ಪಕ್ಕ ಇರೋದ್ರಿಂದ ಅದ್ರದ್ದು ಏನು ಪ್ರೊಟೆಕ್ಷನ್ ಇದೆ ಅದು ಹೊರಟೋಗ್ಬಿಡುತ್ತೆ. ನಾವು ಬಲವಂತವಾಗಿ ನೀರು ಕುಡಿಸ್ಲಿಕ್ಕೆ ಹೋದ್ರೆ ಅದು ಹೊಟ್ಟೆಗೆ ಹೋಗೋ ಬದಲು ಲಂಗ್ಸ್ಗೆ ಹೋಗ್ಬಿಡುತ್ತೆ. ನಾವು ಪೇಷಂಟಿಗೆ ನಾವು ತೊಂದರೆ ಮಾಡಾಗ ಹಾಕಿ. ಆಕ್ಸಿಡೆಂಟ್ ಸಂದರ್ಭದಲ್ಲೂ ಇದೇ ಆಗುತ್ತಲ್ವಾ ಡಾಕ್ಟರ್? ಯಾರಿಗಾದ್ರೂ ಆಕ್ಸಿಡೆಂಟ್ ಆಗಿ ಬಿದ್ದಾಗ ನಾವು ಹೋಗಿ ನೀರು ಕುಡಿಸ್ತೀವಿ, ಫಸ್ಟ್ ನೀರು ಕುಡಿಸ್ಬಿಡ್ತೀವಿ. ಹೌದು, ಅದು ತಪ್ಪದು. ಯಾಕಂದ್ರೆ ನಾವು ಎಚ್ಚರ ಇದ್ದಾಗ ನಾವು ಉಗುಳು ನುಂಗಿದ್ರೆ ಹೊಟ್ಟೆಗೆ ಹೋಗ್ತದೆ, ಉಸಿರಾಡಿದ್ರೆ ಲಂಗ್ಸ್ಗೆ ಹೋಗ್ತದೆ, ಉಲ್ಟಾ ಆಗೋದಿಲ್ಲ. ಎರಡು ಪಕ್ಕ ಇದ್ರೂ ಕೂಡ, ಯಾಕಂದ್ರೆ ಅದು ಮೆಕ್ಯಾನಿಸಮ್. ಅದು ಯಾವಾಗ ಕೆಲವರಿಗೆ ಮೆದುಳಿಗೆ ಎಫೆಕ್ಟ್ ಆಗಿರುತ್ತೆ, ಸ್ಟ್ರೋಕ್ ಹೊಡೆದಿರುತ್ತೆ, ಅಥವಾ ಜ್ಞಾನ ಇರುವುದಿಲ್ಲ ಅಂತ ಸಮಯದಲ್ಲಿ ನಾವು ನೀರು ಕೊಡ್ಲಿಕ್ಕೆ ಹೋದ್ರೆ ಅದರಲ್ಲಿ ಒಂದು 10% ಅಂಶ ಕೂಡ ಏನಾದರೂ ಲಂಗ್ಸಿಗೆ ಹೊರಟೋಗ್ಬಿಟ್ರೆ ನಾವೇ ಪೇಷಂಟಿಗೆ ತೊಂದರೆ ಕೊಟ್ಟ ಹಾಗೆ. ಆಯ್ತಾ, ಇದೊಂದು ವಿಷಯ. ಆಮೇಲೆ ನೆಕ್ಸ್ಟು ಉಸಿರಾಟ. ನಾವು ಏನೋ ತಿಳ್ಕೊಳ್ತೀವಿ, ನೀವು ಟಿವಿ ನೋಡ್ಬೇಕಾದ್ರೆ ಗೊರಕೆ ಹೊಡಿತಾರೆ ಅಂತ ಕೂತಿರ್ತಾರೆ, ಟಿವಿ ಎದುರುಗಡೆ ಕೂತಿರ್ತಾರೆ, ನ್ಯೂಸ್ ಪೇಪರ್ ಕೈಯಲ್ಲಿ ಇಟ್ಕೊಂಡಿರ್ತಾರೆ, ಹಂಗೆ ಗೊರಕೆ ಹೊಡ್ಕೊಂಡು ನನಗೆ ನಿದ್ದೆ ಹೋಗ್ಬಿಡ್ತಾರೆ. ಅಫ್ಕೋರ್ಸ್ ಇದು ಸೀರಿಯಸ್ ಅಲ್ಲ, ಬಟ್ ಇದು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಗೊರಕೆ ಹೊಡೆಯೋದು, ಟಿವಿ ಎದುರುಗಡೆ ಕೂತ್ಕೊಂಡು ನಿದ್ದೆ ಮಾಡೋದು ಇದು ಮಾಮೂಲಿ ಅಲ್ಲ. ಯಾಕಂದ್ರೆ ಇದರಿಂದನೇ ಹಲವಾರು ಕಾರಣಗಳಿಗೆ ನಾವು ಆಸ್ಪತ್ರೆ ಮಾಡಿಕೊಟ್ಟಂಗಾಗುತ್ತೆ. ಓಕೆ, ಇದು ಟ್ರೀಟಬಲ್ ಕಂಡೀಷನ್. ಇದು ನಾವು ಸರಿಯಾದ ಚಿಕಿತ್ಸೆ ಕೊಡದಿದ್ರೆ ಇದರಿಂದ ಹಾರ್ಟ್ ಪ್ರಾಬ್ಲಮ್ಸು, ಬ್ರೈನ್ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಈಗ ನಾವು ಉಸಿರಾಡ್ಬೇಕಾದ್ರೆ ನಮಗೂ ಗೊತ್ತು ನಾವು ಯಾವ ರೀತಿ ಉಸಿರಾಡ್ತೀವಿ ಅಂದ್ರೆ, ಒಂದು ಮೊತ್ತ ಅಂದ್ರೆ 1 ನಿಮಿಷಕ್ಕೆ ಒಬ್ಬ ಮನುಷ್ಯ 16ರಿಂದ 18 ಸರಿ ಉಸಿರಾಡ್ತಾನೆ. ಆತಂಕ ಆದಾಗ ಅಥವಾ ಜ್ವರ ಬಂದಾಗ ಅಥವಾ ಏನೋ ಓಡಿದಾಗ ಜಾಸ್ತಿ ಆಗುತ್ತೆ, 25, 35 ಸರಿ ಉಸಿರಾಡ್ತೀವಿ. ಅದು ಕೂಡಲೇ ಸ್ವಲ್ಪ ಕಡಿಮೆ ಆಗುತ್ತಿತ್ತೆ. ಬಟ್ ಯಾರು ಒಂದೇ ಸಮನೆ 25ಕ್ಕಿಂತ ಮೇಲೆ ಉಸಿರಾಟ ಆಡ್ತಾನೇ ಇರ್ತಾರೋ ಅದು ಒಳ್ಳೇದಲ್ಲ. ಅದು ಲಂಗ್ಸಲ್ಲಿ ಏನೋ ತೊಂದರೆ ಇದೆ ಅಂತ, ಅದರ ಜೊತೆಗೆ ಅವರು ಉಸಿರಾಡಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ನೀವು ನೆಗ್ಲೆಕ್ಟ್ ಮಾಡುವಂಥ ವಿಷಯ ಅಲ್ವೇ ಅಲ್ಲ. ಅಂದ್ರೆ ಯಾವ ಸಂದರ್ಭದಲ್ಲಿ ಈ ತರ ಸಮಸ್ಯೆ ಆಗುತ್ತೆ ಡಾಕ್ಟರ್? ಇದು ಒಂದು ಲಂಗ್ಸಲ್ಲಿ ಇನ್ಫೆಕ್ಷನ್ ಆದಾಗ, ಅಂದ್ರೆ ನಾವು ನಿಮೋನಿಯಾ ಅಂತ ಕರಿತೀವಿ, ಅದು ಬ್ಯಾಕ್ಟೀರಿಯಾ, ವೈರಸ್, ಹಲವಾರು ಕಾರಣಗಳಿಂದ ಆಗ್ಬೋದು. ಎರಡನೇದು ಹಾರ್ಟ್ ಫೇಲ್ ಆದರೆ. ಓಕೆ, ಹಾರ್ಟ್ ಫೇಲ್ ಆದರೂ ಕೂಡ ಈ ಥರ ಉಸಿರಾಟ ಒಂದು ಮೊತ್ತ ಜಾಸ್ತಿ ಆಗ್ತದೆ, ಆವಾಗ ಉಸಿರಾಡಲಿಕ್ಕೆ ಕಷ್ಟ ಕೂಡ ಆಗ್ತದೆ. ಈಗ ಕಿಡ್ನಿ ಯಾರಿಗೆ ಬಾರ್ಡರ್ ಲೈನ್ ಇರುತ್ತೋ, ಸುಮಾರು ಪೇಷಂಟ್ಸ್ಗಳಿಗೆ ನಾವು ನೋಡ್ತೀವಿ, ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರೆ, ಅವರಿಗೆ ಕಿಡ್ನಿ 100% ಕೆಲಸ ಮಾಡೋದಿಲ್ಲ, ಬಟ್ ಏನೋ ಒಂದು ಮೊತ್ತದಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅಂಥವ್ರು ಬೈ ಚಾನ್ಸ್ ಏನಾದರೂ ಅತಿಯಾಗಿ ನೀರು ಕುಡಿದ್ರೆ, ಓಕೆ, ಅಥವಾ ಡಯಾಲಿಸಿಸ್ ನೀವು ತಪ್ಪಿಸಿದ್ರೆ ಅವಾಗ ಏನಾಗುತ್ತೆ, ದೇಹದಲ್ಲಿ ನೀರಿನ ಅಂಶ ಜಾಸ್ತಿ ಆಗ್ಬಿಡುತ್ತೆ, ಅವಾಗ ಉಸಿರಾಡಲಿಕ್ಕೆ ಕಷ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಸಡನ್ ಕೆಮ್ಮು ಬರುವಂತ ಸಂದರ್ಭದಲ್ಲೂ ಸಹ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಈಗ ಸಡನ್ ಆಗಿ ಕೆಮ್ಮು ಏನಕ್ಕೆ ಬರ್ತಾ ಇದೆ ಅನ್ನೋದು ಮುಖ್ಯ. ಏನಂತ ಹೇಳಿದ್ರೆ, ಈಗ ನಾವು ಏನೋ ತಿನ್ಬೇಕಾದ್ರೆ ಬೈ ಚಾನ್ಸ್ ನಾನು ನೋಡಿದ್ದೀನಿ, ಒಂದು ಚಿಕ್ಕ ಒಂದು ಕಡಲೆ ಬೀಜದಷ್ಟು ಅಥವಾ ಒಂದು ಕಡಲೆ ಕಾಳು ಅದೇನಾಗುತ್ತೆ, ನಾವು ನುಂಗ್ಬೇಕಾದ್ರೆ ಒಟ್ಟು ಸ್ವಲ್ಪ ಲಂಗ್ಸ್ಗೆ ಹೊಟ್ಟೋ ಕೂಡ ಚಾನ್ಸ್ ಇರುತ್ತೆ. ಅವಾಗ ಏನಾಗುತ್ತೆ, ಅತಿಯಾಗಿ ಕೆಮ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವಾಗ ಅಂತ ಇದು ಬರುತ್ತೆ. ಈ ತರ ಸೌಂಡ್ ಬಂದಾಗ ಅದು ಒಳ್ಳೇದಲ್ಲ. ಅದಕ್ಕೆ ಇವಾಗ ಆತರ ಆಗಿದ ತಕ್ಷಣ ನಾವೇನ್ ಮಾಡ್ಬೇಕು ಡಾಕ್ಟ್ರೆ? ಲಂಗ್ಸ್ ಸರಿ ಇಲ್ಲ ಅಂತ ನೋಡಿ, ದೇಹಕ್ಕೆ ಎಂಟ್ರಿ ಸಿಗೋದೇ ಲಂಗ್ಸ್ ಇಂದ. ಓಕೆ, ಎಂಟ್ರಿ ಪಾಯಿಂಟ್ ಅಲ್ಲೇ ಪ್ರಾಬ್ಲಮ್ ಇದೆ ಅಲ್ವಾ? ನೀವು ಅವಾಗ ನೀವು ಕರ್ಕೊಂಡು ಹೋಗ್ಲೇಬೇಕು ಡಾಕ್ಟರ್ಸ್ ಹತ್ರ. ಇದು ಇನ್ನೊಂದೇನಂತಂದ್ರೆ, ಬರೀ ಉಸಿರಾಟದ ಮಾತ್ರ ಅಲ್ಲ, ಅವ್ರು ಹೇಗೆ ಉಸಿರಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಇವಾಗ ನಾವು ನೋಡಿ, ನಾವೆಲ್ಲ ಉಸಿರಾಡ್ತೀವಿ, ನಾವು ಉಸಿರಾಡ್ಬೇಕು ಅಂತ ಅನ್ಕೊಂಡು ಉಸಿರಾಡಲ್ಲ, ಸಹಜವಾಗಿ ಆಗ್ತಾ ಇರುತ್ತೆ. ಈಗ ನಾವು ಮಲ್ಕೊಂಡು ಹೀಗೆ ಉಸಿರಾಡ್ತಾ ಇರ್ತೀವಿ ನೋಡಿ, ಈಗ ಅಕಸ್ಮಾತ್ 16ರಿಂದ 18 ಸರಿ ಉಸಿರಾಡ್ತಿರ್ತೀವಿ, ಬಟ್ ಉಸಿರಾಡೋ ಒಂದು ರೀತಿ ಇದೆಯಲ್ಲ, ಅದು ಬದಲಾಗ್ಬಿಡುತ್ತೆ. ಹಿಂಗೆ ಉಸಿರು ಮೇಲೆ ಬರುತ್ತೆ, ಅಥವಾ
ಹಿಂಗೆ, ಇದು ಒಳ್ಳೇದಲ್ಲ ಇದು. ಓಕೆ. ಅಥವಾ ಉಸಿರಾಡ್ಬೇಕಾದ್ರೆ ಶಬ್ದ ಬರೋದು, ಇದು ಒಳ್ಳೇದಲ್ಲ. ಉಸಿರಾಡ್ಬೇಕಾದ್ರೆ ಶಬ್ದ ಬರ್ತಾ ಇದೆ ಅಂತಂದ್ರೆ ಏನೋ ಒಂದು ತೊಂದರೆ ಆಗಿದೆ ಅಂತ. ಬಹಳಷ್ಟು ಜನರಿಗೆ ಅಲರ್ಜಿ ಇರುತ್ತೆ, ಅದು ಗೊತ್ತೂ ಇರೋದಿಲ್ಲ. ಸಿಂಪಲ್ ಅಂದ್ರೆ ಕಡಲೆ ಬೀಜಕ್ಕೆ ಅಲರ್ಜಿ ಇರೋ ನಾನು ನೋಡಿದ್ದೀನಿ. ಈ ಬಹಳಷ್ಟು ಈ ಈ ಹೋಟೆಲಲ್ಲಿ, ಅದಕ್ಕೆ ಕೆಲವರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಈ ಹೋಟೆಲ್ ಮೆನ್ಯೂನಲ್ಲಿ ತೆಳಗಡೆ ಬರ್ದಿರ್ತಾರೆ, ನಿಮ್ಗೆ ಏನಾದ್ರು ಕಡಲೆ ಬೀಜಕ್ಕೆ ಅಲರ್ಜಿ ಇದ್ರೆ ದಯವಿಟ್ಟು ತಿಳಿಸಿ ಅಂತ. ಆ ಕಡಲೆ ಬೀಜ ಏನೋ ಹಾಕಿರ್ತಾರ ಒಂದು ಪಲ್ಯದಲ್ಲಿ, ನೀವು ತಿಂದ ತಕ್ಷಣ ಉಸಿರಾಟ ಮೇಲೆ ಹೋಗ್ಬಿಡುತ್ತೆ, ಅದು ಅಲರ್ಜಿ. ಎಷ್ಟೊಂದು ಜನಕ್ಕೆ ಧ್ವನಿ ಪೆಟ್ಟಿಗೆ ಎಷ್ಟು ಪ್ರಮಾಣದಲ್ಲಿ ಊದ್ಕೊಂಡ್ಬಿಡುತ್ತೆ ಅಂದ್ರೆ ಉಸಿರೇ ನಿಂತು ಹೋಗ್ಬಿಡುತ್ತೆ. ಸೊ ನಿಮ್ಗೆ ಏನಾದರೂ ಆ ಥರ ಅಲರ್ಜಿ ಇದ್ರೆ, ನೆಕ್ಸ್ಟ್ ಸೀ ಫುಡ್ ಅಲರ್ಜಿ, ಪ್ರಾನ್ಸು, ಅದಕ್ಕೆ ಅಲರ್ಜಿ ಇರುತ್ತೆ ಸುಮಾರು ಜನಕ್ಕೆ. ಪ್ರಾನ್ಸು, ಫಿಶ್ ತಿಂದ್ಬಿಟ್ಟಿರ್ತಾರೆ, ಅದು ಗೊತ್ತಾಗೋದಿಲ್ಲ, ಆದ ತಕ್ಷಣ ಉಸಿರಾಟ ಮೇಲೆ ತೆಳಗಾಗಲಿ ಶುರುವಾಗುತ್ತೆ. ಈ ಅಲರ್ಜೀಸ್ ಇದ್ದಾಗ ನಾವು ಆದಷ್ಟು ಬೇಗ, ಯಾಕಂದರೆ ಅದು ಯಾಕೆ ಆ ರೀತಿ ಉಸಿರು ಬರ್ತಾ ಇದೆ ಅಂತ ಧ್ವನಿ ಪೆಟ್ಟಿಗೆ ಊತ ಸ್ಟಾರ್ಟ್ ಆಗಿಬಿಡುತ್ತೆ. ಧ್ವನಿ ಪೆಟ್ಟಿಗೆ ಊತ ಸ್ಟಾರ್ಟ್ ಆದಾಗ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಪೂರ್ತಿ ಪ್ರಮಾಣದಲ್ಲಿ ಮುಚ್ಕೊಂಡ್ಬಿಟ್ರೆ ಪ್ರಾಣ ಹೊರಟೋಗ್ಬಿಡುತ್ತೆ. ಇಲ್ಲಾಂದ್ರೆ ಮತ್ತೆ ಇಲ್ಲಿ ಕಟ್ ಮಾಡಿ ಒಂದು ಪೈಪ್ ಹಾಕಿ, ಅದು ಅತಿಯಾದ ಚಿಕಿತ್ಸೆಗಳು. ಆ ಒಂದು ಲೆವೆಲ್ಗೆ ಬರೋಕ್ಕಿಂತ ಮುಂಚೆನೆ ನಾವು ಕರ್ಕೊಂಡು ಹೋಗೋದು ಒಳ್ಳೇದು. ಈ ABCDE ಅಂದ್ರೆ ಏನು ಡಾಕ್ಟರ್? ಅದೇ ಈಗ ಅದೇ ಒಂದು ಇದರಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ. ಎ ಅಂದ್ರೆ ಏರ್ವೇ, ಬ್ರಿ ಅಂದ್ರೆ ಬ್ರೀದಿಂಗ್, ಸಿ ಅಂದ್ರೆ ಸರ್ಕ್ಯುಲೇಷನ್, ಡಿ ಅಂದ್ರೆ ಡಿಸಬಿಲಿಟಿ ಅಂತ ಕರಿತೀವಿ. ಓಕೆ, ಈಗ ಏರ್ವೇ ಅಂತ ಹೇಳಿದ್ರೆ ಇದು ನಾವು ಉಸಿರಾಡುವಂತ ಒಂದು ಅಪಾರಟಸ್ಗೆ ಏರ್ವೇ ಅಂತ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂತಂದ್ರೆ ಈಗ ಜ್ಞಾನ ಇಲ್ಲದಿದ್ರು ಕೂಡ, ಓಕೆ, ಇವಾಗ ನಾವು ಉಸಿರಾಟ ಸರಿಯಾಗಿ ಬರೋದಿಲ್ಲ, ಬ್ರೈನಿನ ಒಂದು ಕಂಟ್ರೋಲ್ ಇಲ್ಲ ಅಂದ್ರೆ ಉಸಿರಾಟ ಸರಿಯಾಗಿ ಬರೋದಿಲ್ಲ. ಓಕೆ, ಅದು ಏರ್ವೇ. ಈಗ ಧ್ವನಿ ಸರಿಯಾಗಿ ಬರ್ತಾ ಇಲ್ಲ, ಧ್ವನಿ ನಿಂತು ಹೋಗ್ಬಿಟ್ಟಿದೆ. ಬ್ರೀದಿಂಗ್ ಅಂದ್ರೆ ಉಸಿರಾಟ, ಯಾವ ರೀತಿ ಉಸಿರಾಟ ಆಡ್ತಾ ಇದ್ದಾರೆ, ಮತ್ತೆ ಯಾವ ರೀತಿ ಉಸಿರು ಬರ್ತಾ ಇದೆ. ಸರ್ಕ್ಯುಲೇಷನ್ ಅಂದ್ರೆ ರಕ್ತ ಸಂಚಾರ ಹೇಗಾಗ್ತಿದೆ. ಓಕೆ, ಈಗ ನಮ್ಗೆ ಈಗ ಆಯ್ತು, ಈಗ ಮನೆಯಲ್ಲಿ ನೀವು BP ಅಪರೇಟಸ್ ಇಟ್ಕೊಂಡಿದ್ದೀರಾ, ಆಯ್ತಾ, ಮನೇಲಿ ಈಗ ಕೋವಿಡ್ ಆದ ನಂತರ ಹಲವಾರು ಎಲ್ಲರ ಮನೆಯಲ್ಲೂ ಒಂದು ಪಲ್ಸ್ ಆಕ್ಸಿಮೀಟರ್ ಅಂತ ಇರುತ್ತೆ. ಅದನ್ನ ಹಾಕ್ಬಿಟ್ಟು ಆಯ್ತು ಇದರಲ್ಲಿ ರೇಟ್ ಇಷ್ಟು ಬರ್ತಾ ಇದೆ, ಇಷ್ಟು ಆಕ್ಸಿಜನ್ ಲೆವೆಲ್ ತೋರಿಸ್ತಾ ಇದೆ ಅಂತ ಹೇಳ್ತಾರೆ. ಆ ಥರ ಇದ್ರೆ ಪರವಾಗಿಲ್ಲ. ಈಗ ಆ ಥರ ಇಲ್ಲದಿದ್ದಾಗ ನಾವು ಯಾವ ರೀತಿ ನೋಡಬೇಕು ಅನ್ನೋದು ಒಂದು ಸಿಂಪಲ್. ಒಂದು ಮಂಪ್ರಿದೆ ಅಂತ ಹೇಳಿದ್ರೆ ಮೆದುಳಿಗೆ ರಕ್ತ ಸಂಚಾರ ಕಡಿಮೆ ಆಗ್ತಿದೆ ಅಂತಕ್ಕಂಥದ್ದು ಒಂದು, ಅಂದ್ರೆ BP ಕಡಿಮೆ ಇರ್ಬೋದು. ಎರಡನೇದು, ಕೈಕಾಲು ಮುಟ್ಟಿದಾಗ ಸ್ವಲ್ಪ ತಣ್ಣಗಿರುತ್ತೆ. ಕೈಕಾಲು ಮುಟ್ಟಾಗ ಸ್ವಲ್ಪ ತಣ್ಣಗಿದೆ, ಅತಿಯಾದ ಸುಸ್ತಿದೆ ಅಂದ್ರೆ BP ಕಡಿಮೆ ಇರಬಹುದು ಅನ್ನತಕ್ಕಂಥದ್ದು ಜನರಲ್ ನಾಲೆಡ್ಜ್ ಬರ್ಲೇಬೇಕು. ಈಗ ನಿಮ್ಗೆ ನಾಡಿ ಹಿಡಿಲಿಕ್ಕೆ ಬರ್ತಾ ಇದೆ, ಅಭ್ಯಾಸ ಇದೆ ಅಂತ ಪರವಾಗಿಲ್ಲ, ಈಗ ನಾಡಿ ಹಿಡಿದ್ರೆ ಗೊತ್ತಾಗುತ್ತೆ, ಒಂಥ ತೆಳುವಾಗಿ ಬರ್ತಾ ಇದೆಯೋ ಸರಿ ಹೊಡಿತಾ ಇದೆ ಅಂತ ಗೊತ್ತಾಗುತ್ತೆ. ಅದ್ರ ಅನುಭವ ಇಲ್ಲದಿದ್ದಾಗ ಕೈಕಾಲು ಮುಟ್ಟು ನೋಡಿದ್ರೆ ಸಾಕು. ಕೈಕಾಲು ತಣ್ಣಗಿದ್ರೆ ರಕ್ತ ಸಂಚಾರ ಸರಿ ಇಲ್ಲ ಅಂತ ಅರ್ಥ ಅಷ್ಟೇ, ಅದು ಸರ್ಕ್ಯುಲೇಷನ್ ಅಲ್ಲಿ ಹೋಗ್ತದೆ. ಓಕೆ, ಮತ್ತೆ ಡಿಸಬಿಲಿಟಿ ಹೇಳಿದ್ದೀನಿ. ಅಂದ್ರೆ ಈಗ ಡಿಸಬಿಲಿಟಿ ಅಂದ್ರೆ ಏನು, ಇವಾಗ ಮಾತಾಡ್ತಿರೋರಿಗೆ ಮಾತು ನಿಂತು ಹೋಯ್ತು, ನಡೆದವರಿಗೆ ಕಾಲು ಸೋತು ಹೋಯ್ತು, ಈಗ ನಡೆದವರಿಗೆ ಕೈ ಎತ್ತಕ್ ಆಗ್ತಿಲ್ಲ, ಇದೆಲ್ಲ ಡಿಸಬಿಲಿಟಿ. ಇನ್ನೊಂದಂತ ಹೇಳಿದ್ರೆ ಯಾರೂ ಕೂಡ ಒಂದೊಂದೊಂದು ಜೊತೆಗೆ ಬರೋದಿಲ್ಲ. ಈಗ ಒಂದು ಉದಾಹರಣೆ ಕೊಡ್ತೀನಿ, ಇದು ಉದಾಹರಣೆ ಆಕ್ಚುಲಿ ಕೊಡ್ಬೇಕು ಬೇಡ ಅಂತ ಯೋಚನೆ ಮಾಡಿ ಕೊಡ್ತಾ ಇದ್ದೀನಿ. ಒಂದು ಪೇಷಂಟ್ ಒಬ್ರು ಕರ್ಕೊಂಡ್ ಬಂದ್ರೆ ಅವ್ರ ತಾಯಿನ, ಈಗ ಲೂಸ್ ಮೋಷನ್ ಆಗಿದೆ ಅಂತ. ಲೂಸ್ ಮೋಷನ್ ಅಂತ ಬಂದ್ರೆ ನಾವು ಲೂಸ್ ಮೋಷನ್ಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಹಿಸ್ಟ್ರಿ ತಗೊಂಡು, ಈಗ ಲೂಸ್ ಮೋಷನ್ ಅಂತ ಹೇಳಿದ್ರೆ ಹೊರಗಡೆ ಎಲ್ಲೋ ಹೋಟ್ಲಲ್ಲಿ ಊಟ ಮಾಡಿರ್ಬೇಕು ಒಂದು, ಅಥವಾ ಎಲ್ಲರೂ ಏನೋ ಒಂದು ತಿಂದಿರ್ಬೇಕು, ಇದು ಅವ್ರು ಎಲ್ಲೂ ಹೋಗಿಲ್ಲ, ಆಯ್ತಾ. ಮನೆಯಲ್ಲಿ ಈಗ ಯಾರಿಗೂ ಲೂಸ್ ಮೋಷನ್ ಇಲ್ಲ, ಅವ್ರೊಬ್ಬರಿಗೆ ಲೂಸ್ ಮೋಷನ್ ಇದೆ. ಈಗ ನೀರಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂದ್ರೆ ಅಕ್ಕಪಕ್ಕದವರಿಗೆ, ಟ್ಯಾಂಕ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂತಂದ್ರೆ ಯಾರಿಗೂ ಆಗಿಲ್ಲ, ಅವ್ರೊಬ್ಬರಿಗೆ ಲೂಸ್ ಮೋಷನ್. ಮತ್ತೆ ಅವತ್ತು ರಾತ್ರಿ ಇಮಿಡಿಯೇಟ್ ಆಗಿ ಉಸಿರಾಡ್ಲಿಕ್ಕೆ ಕಷ್ಟ ಆಯ್ತು ಅವ್ರಿಗೆ, ವೆಂಟಿಲೇಟರ್ ಮೇಲೆ ಹಾಕ್ಬೇಕಾಯ್ತು. ರಿಲೇಟಿವ್ಸ್ ನಾವು ಕರ್ಕೊಂಡ್ ಬಂದಿರೋ ಲೂಸ್ ಮೋಷನ್ಗೆ, ಹೌದು, ಇವಾಗ ನೋಡಿದ್ರೆ ವೆಂಟಿಲೇಟರ್ ಅಂತ ಹೇಳ್ತಾರೆ. ಈಗ ನಮ್ಗೆ ಈಗ ಅದಕ್ಕೆ ನಮ್ಗೆ ಸಂಬಂಧ, ನಾವು ಇವಾಗ ಏನಂತ ಹೇಳಿದ್ರೆ ನಾ ಅದನ್ನೇ ಹೇಳಿದ್ವಿ. ಯಾಕೆ ಅಂತ ಹೇಳ್ತೀನಿ ನಿಮಗೆ ಆಮೇಲೆ. ಇದು ನಾವು ಏನ್ ಯೋಚನೆ ಮಾಡ್ತೀವಿ, ಒಂದು ಆರ್ಗನ್ ಸ್ಪೆಸಿಫಿಕ್ ಆಗಿ ಯೋಚನೆ ಮಾಡಿದಾಗ ಏನಾಗುತ್ತೆ, ಲೂಸ್ ಮೋಷನ್ ಅಂದ್ರೆ ಬರೀ ಜಠರಕ್ಕೆ ಸಂಬಂಧಪಟ್ಟಿದ್ದು, ಏನೋ ತಿಂದಿದ್ದಾರೆ ಅದಕ್ಕಾಗಿದೆ. ಏನಂತಂದ್ರೆ ಲಾಸ್ಟಿಗೆ ನಮ್ಗೆ ಡೌಟ್ ಬಂತು, ಮತ್ತೆ ಬ್ಲಡ್ ಚೆಕ್ ಮಾಡಿದಾಗ ಏನೋ ಡೌಟ್ ಬಂತು, ನಾವು ಕೇಳಿದ್ವಿ, ಉತ್ತರ ಕೊಡ್ಲಿಲ್ಲ. ಆಮೇಲೆ ಒಂದು ಬ್ಲಡ್ ಟೆಸ್ಟ್ ಮಾಡಿದೆ, ಆಮೇಲೆ ರಿಲೇಟಿವ್ಸ್ ಬಂದು ಹೇಳ್ತೀನಿ, ನೋಡಿ ಇವರಿಗೆ ವಿಷಪ್ರಾಶನ ಆಗಿದೆ. ಅವ್ರು ಪೂರ್ತಿ ಸಿಟ್ಟಾಗ್ಬಿಟ್ರು. ಏನ್ ನೀವು ಈ ರೀತಿ ಹೇಳ್ತೀರಾ ಅಂದ್ರೆ, ಏನಂತ ನಮ್ಮ ಫ್ಯಾಮಿಲಿಯಲ್ಲಿ ಈ ತರ ಯಾವ್ದು ನಡೆದೇ ಇಲ್ಲ ಹಾಗೆ. ಯಾಕಂದ್ರೆ ಈ ತರ ಆದಾಗ ನಾವು MLC ಮಾಡ್ಬೇಕು. ಆಮೇಲೆ ಎಲ್ಲ ಬ್ಲಡ್ ಟೆಸ್ಟ್ ಒಂಥರ
ಅಂಗೈಯಲ್ಲಿ ಕನ್ನಡಿ ಇಟ್ಕೊಂಡು ತೋರ್ಸಾಗೆ ನಾವು ಅಲ್ವಾ. ಆಮೇಲೆ ಎಲ್ಲ ಪೇಷಂಟ್ ಹುಷಾರಾಗಿ ಹೋದ್ರು. ಆಮೇಲೆ ವಿಷಯ ಗೊತ್ತಾಯ್ತು. ಇವಾಗ ಅವರು ಹೇಳಿದ್ರು, ಆಯ್ತು ಯಾಕೋ ಕಾಫಿ ನನಗೆ ಕಹಿ ಅನಿಸ್ತಾ ಇತ್ತು 3 ದಿವಸದಿಂದ ಅಂತ. ಆಮೇಲೆ ಗೊತ್ತಾಯ್ತು, ಇವಾಗ ಪ್ರತಿ ದಿವಸ ಕಾಫಿ ಕೊಡ್ಬೇಕಾದ್ರೆ ಸೊಸೆ ಒಂದು ಅರ್ಧ ಸ್ಪೂನ್ನಷ್ಟು ಮಿಕ್ಸ್ ಮಾಡಿ ಮಾಡಿ ಕೊಡ್ತಾ ಇದ್ರು ಅಂತ. ನಾನು ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲರೂ ಇವಾಗ ಅತ್ತೆ ಸೊಸೆ ಮಧ್ಯೆ ಜಗಳ ತಂದಾಗೋ ಉದ್ದೇಶ ಇಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವು ಸ್ಟ್ರೈಟ್ ಫಾರ್ವರ್ಡ್ ಇರೋದಿಲ್ಲ. ಈಗ ಒಂದು ಪೇಷಂಟ್ ಲೂಸ್ ಮೋಷನ್ ಇಂದ ಬಂದಿದ ಮಾತ್ರಕ್ಕೆ ಬರೀ ಜಠರ ಸಮಸ್ಯೆ ಅಂತಾನೆ ಯೋಚನೆ ಮಾಡ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡೋದಲ್ಲ. ಅದೇ ಕ್ರಿಟಿಕಲ್ ಕೇರ್ ಅಲ್ಲಿ ಬರುವಂಥದ್ದು. ಇಂಟೆನ್ಸಿವ್ ಕೇರ್ ಸ್ಪೆಷಲಿಸ್ಟ್ ಅಂದ್ರೆ ನಮ್ಮ ಒಂದು ಹುದ್ದೆ ಏನಂತಂದ್ರೆ, ಬರೀ ಒಂದು ಪ್ರಾಬ್ಲಮ್ಗೆ ಒಂದೇ ಒಂದು ಸಮಸ್ಯೆ ಇದೆ, ಒಂದೇ ಪರಿಹಾರ ಅಂತ ನಾವು ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಡಾಕ್ಟರ್, ಇದರಲ್ಲಿ NICU MICU ಇವೆಲ್ಲ ಏನ್ ಡಾಕ್ಟರ್, ಇದೆಲ್ಲ ಡಿಫ್ರೆಂಟ್ ಆಗಿರುವಂತಹ ಒಂದು ಕ್ರಿಟಿಕಲ್ ಕೇರ್. ಓಕೆ, ಈಗ N ಅಂತಂದ್ರೆ ನ್ಯೂನೆಟಲ್ ICU ಅಂತ ಕರಿತೀವಿ. ನ್ಯೂನೆಟಲ್ ICU ಅಂತ ಹೇಳಿದ್ರೆ ಆಗ್ತಾನೆ ಹುಟ್ಟಿದ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು ನ್ಯೂನೆಟಲ್ ICU. ಅಲ್ಲಿ ಚಿಕಿತ್ಸೆ ಕೊಡುವಂತ ವೈದ್ಯರು ಬೇರೆ, ಅದೇ ಅವರು MBBS ಮಾಡಿ ಪೀಡಿಯಾಟ್ರಿಕ್ಸ್ ಮಾಡಿ ಅದಾದ ನಂತರ ಇನ್ನೊಂದು ಡಿಗ್ರಿ ಮಾಡಿ ಮಾಡುವಂತ ಸ್ಪೆಷಾಲಿಟಿ ಅದು NICU ಅಂತ ಹೇಳ್ತೀವಿ. MICU ಅಂತ ಹೇಳಿದ್ರೆ ಕೆಲವಲ್ಲಿ ಮೆಡಿಕಲ್ ಇಂಟೆನ್ಸಿವ್ ಕೇರ್ ಅಂತ ಹೇಳ್ತೀವಿ, ಇಲ್ಲ ಮಲ್ಟಿ ಡಿಸಿಪ್ಲಿನರಿ ಇಂಟೆನ್ಸಿವ್ ಕೇರ್ ಅಂತ ಹೇಳ್ತೀವಿ. ಮಲ್ಟಿ ಡಿಸಿಪ್ಲಿನರಿ ಅಂದರೆ ಅದರಲ್ಲಿ ಎಲ್ಲ ಬರ್ತದೆ, ಮೆಡಿಕಲ್ ಸರ್ಜಿಕಲ್ಲು ಎಲ್ಲದರಲ್ಲೂ ಬರುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅದರಲ್ಲೂ ಕೂಡ ಕೆಲವು ವಿಭಾಗಗಳಾಗಿದೆ. ಈಗ ಟ್ರಾನ್ಸ್ಪ್ಲಾಂಟಿಗೆ ಸಂಬಂಧಪಟ್ಟಂತ ICU ಇದ್ರೆ ಅದನ್ನ ಟ್ರಾನ್ಸ್ಪ್ಲಾಂಟ್ ICU ಅಂತ ಕರಿತೀವಿ. ಮೆದುಳಿಗೆ ಸಂಬಂಧಪಟ್ಟಂತ ಪೇಷಂಟ್ಸ್ಗಳೇ ತುಂಬಾ ಜಾಸ್ತಿ ಇದ್ರೆ ಒಂದು ಹಾಸ್ಪಿಟಲ್ ಅಲ್ಲಿ ನ್ಯೂರೋ ICU ಅಂತ ಅದನ್ನ ಸಪರೇಟ್ ಮಾಡ್ತಾರೆ. ಸೊ ಹಾಗೆ ಏನಾಗಿದೆ ಅಂದ್ರೆ ಸಪರೇಟ್ ICUಸ್ಗಳು ಇವಾಗ ಸ್ಟಾರ್ಟ್ ಆಗಿದೆ. ಈಗ ಒಬ್ಬ ರೋಗಿ ಕ್ರಿಟಿಕಲ್ ಕೇರ್ಗೆ ಬಂದಾಗ ಆತನ ಉಳಿಯೋದು ಎಷ್ಟು ಪರ್ಸೆಂಟೇಜ್ ಇರುತ್ತೆ ಡಾಕ್ಟ್ರೆ? ಇವಾಗ ನಾವು ಬಂದಾಗ ಪೇಷಂಟ್ ಅನ್ನ ಫಸ್ಟ್ ನೋಡ್ತೀವಿ, ಎಷ್ಟು ಆರ್ಗನ್ಸ್ ಎಫೆಕ್ಟ್ ಆಗಿದೆ, ಎಷ್ಟು ಸೀರಿಯಸ್ ಅಂತ. ಅದರಲ್ಲಿ ಒಂದು ರಫ್ ಆಗಿ ಒಂದು ಗೈಡ್ ನಾವು ಕೊಡ್ಬೋದು. ಈಗ ರಫ್ ಅಂತಾನೆ ಯಾವ ಒಂದು ಆಧಾರದ ಮೇಲೆ ಕೊಡ್ತೀರಾ ಅಂತ ನೀವು ಹೇಳ್ಬೋದು. ಅದ್ ಹೇಗೆ ಅಂತ ಹೇಳಿದ್ರೆ, ನಾವು ವಿಶ್ವಾದ್ಯಂತ ಡಾಟಾ ಅಂತ ಮೇಂಟೈನ್ ಮಾಡ್ತಾರೆ. ಅಂದ್ರೆ ಈಗ ಸಿಂಪಲ್, ಈಗ ಒಂದು ಲಂಗ್ಸ್ ತುಂಬಾ ಸಿವಿಯರ್ ಲಂಗ್ ಇನ್ಫೆಕ್ಷನ್ ಆಗಿ ICUಲ್ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಸಿವಿಯರ್ ನಿಮೋನಿಯಾ ಆನ್ ವೆಂಟಿಲೇಟರ್, ಈ ತರ ಕೇಸಸ್ಗಳು ದೇಶಾದ್ಯಂತ ಅಥವಾ ವಿಶ್ವಾದ್ಯಂತ ಅದರ ಡಾಟಾ ಬೇಸ್ ಇಟ್ಕೊಂಡ್ಬಿಟ್ಟು ನೋಡ್ತಾರೆ. ಎಲ್ಲ ಸರಿ ಹೋದ್ರೆ ಎಷ್ಟು ದಿವಸ ಸರಿ ಹೋಗ್ತಾರೆ, ಎಷ್ಟು ಜನ ಬದುಕುಳಿದ್ರು, ಎಷ್ಟು ಜನ ಪ್ರಾಣ ಹೋಯಿತು ಅಂತ. ಈಗ ನಾವು ಒಂದು ಲಂಗ್ಸ್ ಸಂಬಂಧಪಟ್ಟದ್ದು ಸಿವಿಯರ್ ನಿಮೋನಿಯಾ ಆಗಿ ವೆಂಟಿಲೇಟರ್ ಮೇಲಿದ್ದಾರೆ ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ, ಒಂದು 100 ಜನ ಪೇಷಂಟ್ಸ್ ಅಲ್ಲಿ ಒಂದು 30 ಜನ ಪ್ರಾಣ ಹೋಗುತ್ತೆ, ಒಂದು 70 ಜನ ಉಳಿತಾರೆ, ಒಂದು ಅಂದಾಜು. ರಫ್ಲಿ ಎಷ್ಟು ಸಮಯ ಬೇಕಾಗ್ಬೋದು? 7 ರಿಂದ ಒಂದು 10 ದಿವಸ ಮಿನಿಮಮ್ ಬೇಕಾಗುತ್ತೆ ಅಂತ ಒಂದು ಅಂದಾಜು ಹಾಕ್ಬೋದೇ ಹೊರತು, ಈ ಪೇಷಂಟು ಬದುಕ್ತಾರೆ, ಈ ಪೇಷಂಟ್ ಸಾಯೋದಿಲ್ಲ, ಈ ಪೇಷಂಟ್ 2 ವಾರ ಆದ ನಂತರ ಸರಿ ಹೋಗ್ತಾರೆ, ಇದು ಯಾವ ವೈದ್ಯರು ಹೇಳಲಿಕ್ಕಾಗೋದಿಲ್ಲ. ಸಾಕಷ್ಟು ಬಾರಿ ಏನಾಗುತ್ತೆ ಅಂದ್ರೆ, ಪೇಷಂಟ್ ರಿಲೇಟಿವ್ಸ್ ಒತ್ತಡ ಹಾಕ್ತಾರೆ ರಿಲೇಟಿವ್ಸ್ ಡಾಕ್ಟರ್ ಮೇಲೆ. ಡಾಕ್ಟರ್ ಹೇಳಿ ಏನಾಗುತ್ತೆ, ಎಷ್ಟು ದಿವಸ ಸರಿ ಹೋಗುತ್ತೆ. ಅದೇನಾಗುತ್ತೆ ಅಂದ್ರೆ, ಕೆಲವ್ರು ಏನ್ ಮಾಡ್ತಾರೆ, ಪಾಪ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆ ಸಮಾಧಾನ ಮಾಡೋಕ್ಕೋಸ್ಕರ ಚಿಂತೆ ಮಾಡಬೇಡಿ, ಒಂದು ವಾರದಲ್ಲಿ ಸರಿ ಹೋಗುತ್ತೆ ಅಂತ ಹೇಳ್ಬಿಡ್ತಾರೆ. ಬಟ್ ಏನಾಗುತ್ತೆ ಅಂದ್ರೆ, ರಿಲೇಟಿವ್ಸ್ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ಬಿಡ್ತಾರೆ. ಇವಾಗ ಯಾಕೆ ಅಷ್ಟು ಸಮಯ ಬೇಕಾಗುತ್ತೆ ಅಂದ್ರೆ, ನೋಡಿ, ಸಾಮಾನ್ಯವಾಗಿ 1-2 ಚಮಚ ಬಿಸಿ ಎಣ್ಣೆ ಕೈ ಮೇಲೆ ಬಿದ್ದರೆ ಗಾಯ ಆಗ್ತದೆ. ನೀವು ಏನೇ ಚಿಕಿತ್ಸೆ ಕೊಟ್ಟರು ಅದು ಗಾಯ ವಾಸಿ ಆಗ್ಲಿಕ್ಕೆ 1-2 ವಾರ ಬೇಕಾಗುತ್ತೆ. ನೀವು ಅತಿ ಬೇಗ ವಾಸಿ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಅದೇ ರೀತಿ ದೇಹದಲ್ಲಿ ಯಾವುದೇ ಒಂದು ಕಾಯಿಲೆ ಬಂದ್ರೆ, ಆ ಕಾಯಿಲೆಗೆ ಅದರದ್ದೇ ಆದ ಡಿಸೀಸ್ ಟ್ರಜೆಕ್ಟರಿ ಅಂತ ಹೇಳ್ತೀವಿ. ಅಂದ್ರೆ ನೀವು ಎಲ್ಲಾ ಸರಿ ಹೋದ್ರೂ ಕೂಡ ಒಂದು ಲೆವೆಲಿಗೆ ಬರ್ಲಿಕ್ಕೆ ಇಷ್ಟು ದಿವಸ ಬೇಕಾಗುತ್ತೆ ಅಂತ ಇರುತ್ತೆ. ಅದನ್ನ ತುಂಬಾ ಫಾಸ್ಟ್ ಆಗಿ ಮಾಡ್ಲಿಕ್ಕೆ ಆಗೋದು ಇಲ್ಲ. ಅದನ್ನ ಎಲ್ಲರೂ ರೆಸ್ಪೆಕ್ಟ್ ಮಾಡ್ಬೇಕಾಗತ್ತೆ. ನೋಡ್ಕೊಂಡು, ಇವಾಗ 2 ಆರ್ಗನ್ಸ್ ಫೇಲ್ ಆಯ್ತು, ಈಗ ಲಂಗ್ಸ್ ಫೇಲ್ ಆಗಿ ಮತ್ತೆ ಅದ್ರ ಜೊತೆ ಕಿಡ್ನಿನೂ ಫೇಲ್ ಆಯ್ತು, ಅವಾಗ ಏನಾಗುತ್ತೆ, ಚಾನ್ಸಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ಸ್ಟ್ರೋಕ್ ಆಗಿ ಮತ್ತೆ ಫಿಟ್ಸ್ ಬಂದು ವೆಂಟಿಲೇಟರ್ ಮೇಲಿದ್ದಾರೆ, ಆವಾಗ ಚಾನ್ಸಸ್ ಬೇರೆ ಇರುತ್ತೆ. ಇವೆಲ್ಲ ಒಂದು ಅಂದಾಜಲ್ಲಿ ನಾವು ಹೇಳ್ಬೋದೇ ಹೊರತು, ಇದು ಜನಸಾಮಾನ್ಯರಲ್ಲಿ ಕೆಲವ್ರಿಗೆ ಅರ್ಥ ಆಗುತ್ತೆ, ಅವಾಗ ಅರ್ಥ ಆಗಲ್ಲ. ನಾವು ಏನ್ ಮಾಡ್ತೀವಿ, ಅವಾಗ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಯಾರಿದ್ರೆ ಕರ್ಕೊಂಡ್ ಬನ್ನಿ ಅಂತ ಹೇಳ್ತೀವಿ. ಬಟ್ ಪ್ರತಿ ದಿವಸ ಇದನ್ನ ನಾವು ಅವ್ರಿಗೆ ಹೇಳಲೇಬೇಕು. ಅವ್ರಿಗೆ ಆತಂಕ ಇರುತ್ತೆ, ನಿಜ. ಅವ್ರಿಗೆ ಆತಂಕ ಇದೆ ಅಂದ ಮಾತ್ರಕ್ಕೆ ಯಾರೂ ಕೂಡ ಡೋಂಟ್ ವರಿ 2 ದಿವಸದಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ತದೆ ನಮ್ಮಿಂದ. ಯಾಕಂದ್ರೆ ನಾವು ಎಜುಕೇಟ್ ಮಾಡ್ಬೇಕು ಅವರಿಗೆ. ಇದು ಭಯ ಪಡಿಸುವಂಥದ್ದಲ್ಲ, ಎಜುಕೇಟ್ ಮಾಡುವಂಥದ್ದು. ಅಲ್ಲ, ಕ್ರಿಟಿಕಲ್ ಕೇರ್ ಅಂದ್ರೆ ನಮ್ಗೆ ಭಯ ಆಗ್ಬಿಡುತ್ತೆ. ಈಗ ನಿಮ್ಮ ಒಂದು ಸರ್ವಿಸ್ ನಲ್ಲಿ ನೀವು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಒಂದು
ಮನಸ್ಸಿಗೆ ನೋವಾಗುವಂತದ್ದು. ಡಾಕ್ಟರ್ಗಳು ಎಲ್ಲಾ ತರದ ಪೇಷಂಟ್ಸ್ ನೋಡಿರ್ತೀವಿ, ಆದ್ರೂ ಸಹ ಮನಸ್ಸಿಗೆ ಬಹಳಷ್ಟು ಬೇಸರ ಆಗಿರುವಂತ ಒಬ್ಬ ಪೇಷಂಟ್ ಈ ತರದ ಒಂದು ಸಿಚುಯೇಷನ್ ನೋಡಿರೋಂಥದ್ದು ಎಕ್ಸಾಂಪಲ್. ಅತಿಯಾಗಿ ಬೇಜಾರಾಗುವಂತದ್ದು ಅಂದ್ರೆ ಇವಾಗ ಕೋವಿಡ್ ಟೈಮ್ ಅಂದ್ರೆ ಅಲ್ಲಿ ನೀವು ಮರೆಯಕ್ ಆಗದೆ ಇರುವಂತ ಒಂದು ಇನ್ಸಿಡೆಂಟ್. ಕೋವಿಡ್ ಅಲ್ಲಿ ನೋಡಿದ್ವಿ. ಒಬ್ರು ಗಂಡ ಹೆಂಡತಿ ಮದುವೆ ಆಗಿ 15 ವರ್ಷ ಆದ್ರೂ ಮಕ್ಕಳಾಗಿಲ್ಲ, ಹರಕೆ ಹೊತ್ತು ಅಲ್ಲಿ ಇಲ್ಲಿ ಮಾಡಿ ಒಬ್ಬ ಮಗ ಹುಟ್ಟತಾನೆ. ಶ್ರೀಮಂತರು ಅಂತ ಹೇಳಿದ್ರೆ ಅತಿಯಾದ ಶ್ರೀಮಂತರು. ಅವ್ರಿಗೇನು ಇವಾಗ ದುಡ್ಡೆಲ್ಲ ಇದೆ, ಏನು ಸ್ವರ್ಗಕ್ಕೆ ಒಂದೇ ಗೇಣು, ಮಗ ಬೇರೆ ಹುಟ್ಟಿದಾನೆ. ಓಕೆ, ಮಗ ಬೆಳಿತಾನೆ. ಒಂದು 18 ವರ್ಷ ಕೋವಿಡ್ ಆಯ್ತು. ಆಯ್ತಾ, ಕೋವಿಡ್ ಆಯ್ತು. ಆ ಟೈಮಲ್ಲಿ ಯಾವ ಹಾಸ್ಪಿಟ್ಲಲ್ಲೂ ಬೆಡ್ಸ್ ಇಲ್ಲ. ಅವಾಗ ಎಲ್ಲ ಏನೋ ಕಷ್ಟಪಟ್ಟು ಆ ಟೈಮಲ್ಲಿ ಒಂದು ಮಾಡಿ ಪೇಷಂಟನ್ನ ICU ನಲ್ಲಿ ಶಿಫ್ಟ್ ಮಾಡಿ ಚಿಕಿತ್ಸೆ ಫಲಕಾರಿ ಆಗದೆ ಪೇಷಂಟ್ ಪ್ರಾಣ ಹೋಯ್ತು. ಅವರ ಹೆಂಡತಿಗೆ ಕೋವಿಡ್ ಆಗಿ ಇನ್ನೊಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಯಾಕಂದ್ರೆ ಅವಾಗ ಎಲ್ಲರನ್ನೂ ಒಂದೇ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಿರ್ಲಿಲ್ಲ. ಅವರು BBMP ಅವರು ಅಲಾಟ್ ಮಾಡ್ತಿದ್ರು, ಇವ್ರನ್ನ ಈ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ. ಅವ್ರ ಅಲಾಟ್ಮೆಂಟ್ ಪ್ರಕಾರ ಪೇಷಂಟ್ಸ್ ಹೋಗ್ತಿದ್ರು. ಹೆಂಡತಿ ಒಂದು ಹಾಸ್ಪಿಟಲ್, ಮಗ ಇನ್ನೊಂದು ಹಾಸ್ಪಿಟಲ್. ಇವರು ಇಲ್ಲಿ ಹೋಗ್ಬೇಕಾ ಅಲ್ಲಿ ಹೋಗ್ಬೇಕಾ, ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೂ ಕಷ್ಟ. ಅವಾಗ ಈಗ 40 ವರ್ಷಕ್ಕೆ ಇದಾಗಿದೆ, 18 ವರ್ಷ ಅಂದ್ರೆ ಅವನಿಗೆ 60 ವರ್ಷದ ಒಬ್ರು ಹೆಂಡತಿ ಒಂದ್ ಕಡೆ ಅಡ್ಮಿಟ್ ICU ನಲ್ಲಿ, ಮಗ ಇನ್ನೊಂದ್ ಕಡೆ ಅಡ್ಮಿಟ್. ಟ್ರಾನ್ಸ್ಪೋರ್ಟ್ ಬೇರೆ ಕಷ್ಟ. ನಿಲ್ಲಿಸ್ತಾ ಇದ್ರು ಮಧ್ಯೆ, ಅಲ್ಲೆಲ್ಲ ಯಾಕೆ ಓಡಾಡ್ತಾ ಇದ್ದೀರಾ ಅಂತ. ಅವ್ರು ಅಲ್ಲಿ ಹೋಗ್ಬೇಕಾ ಇಲ್ಲಿ ಹೋಗ್ಬೇಕಾ, ಕಡೆಗೆ ಅವ್ರು ಅಲ್ಲಿ ಹೆಂಡತಿ ಅಲ್ಲೇ ಅಡ್ಮಿಟ್, ಮಗ ಇಲ್ಲಿ ಪ್ರಾಣ ಹೋಗಿದೆ. ಇವಾಗ ಟವಲ್ ತಲೆ ಮೇಲೆ ಹಾಕೊಂಡು ಕುತ್ಕೊಂಡ್ಬಿಟ್ರೆ ಅವ್ರಿಗೆ ನಾವಾದ್ರೂ ಏನಂತ ಹೇಳಲಿಕ್ಕಾಗುತ್ತೆ. ನಮ್ಗೆ ಇದು ಏನ್ ಹೇಳ್ತೀವಲ್ಲ ನಾವು, ಒಂದು ಎನಿಮೀಸ್ಗೂ ಇದು ಬರಬಾರ್ದು ಈ ತರ ಪರಿಸ್ಥಿತಿ. ಅವರಿಗೆ ಸಮಾಧಾನ ಮಾಡ್ಲಿಕ್ಕೆ ನಮ್ಗೆ ಎಷ್ಟು ಕಷ್ಟ ಆಯ್ತು ಅಂದ್ರೆ ಕಡೆಗೆ ನಾವು ಸೈಕಾಟ್ರಿಸ್ಟ್ ಕರ್ಕೊಂಡ್ ಬರ್ಬೇಕಾಯ್ತು. ಅವ್ರು ಹೇಳಿದ್ರು, ನಾನು ಏನ್ ಮಾಡ್ಲಿ ಇಷ್ಟೊಂದೆಲ್ಲ ಇಟ್ಕೊಂಡೆ ನಾನು. ಸೊ ಈ ಕೋವಿಡ್ ಸಮಯದಲ್ಲಿ ಬಹಳಷ್ಟು ಈ ತರದ ಕೇಸ್ಗಳು ನೋಡಿ ಬಹಳಷ್ಟು ನೋಡ್ಬಿಟ್ಟಿದೀವಿ. ನರ್ಸಸ್ಸು ಪಾಪ ಈಗ ಪೇಷಂಟ್ಸ್ಗಳು ಜಾಸ್ತಿ ಆದ್ರಿಂದ ನಾವು ಹಲವಾರು ನರ್ಸ್ಗಳನ್ನ ಫ್ರೆಶ್ ಆಗಿ ರಿಕ್ರೂಟ್ ಮಾಡಿ ಅವರಿಗೆ ಶಾರ್ಟ್ ಟ್ರೈನಿಂಗ್ ಕೊಟ್ಟೆ ತಗೊಳ್ಬೇಕಾಯ್ತು. ಯಾಕಂದ್ರೆ ಆ ಟೈಮಲ್ಲಿ ನಮಗೆ ಪೇಷಂಟ್ಸ್ಗಳು ಜಾಸ್ತಿ ಇದ್ವು. ಪಾಪ ಅವರು 2 ತಿಂಗಳು 3 ತಿಂಗಳ ICU ಕೆಲಸ ಮಾಡಿರ್ತಾರೆ. ಅಂಥವ್ರಿಗೆ ಒಂದೇ ದಿವಸ ನಂಗೆ ನೆನಪಿದೆ, ಎಷ್ಟು ಜನ ಪೇಷಂಟ್ಸ್ ಹತ್ತೋದ್ರು ಅಂದ್ರೆ ಅವ್ರದ್ದು 2 ನರ್ಸಸ್ನ ಬರೀ ಬಾಡಿ ಪ್ಯಾಕ್ ಮಾಡ್ಲಿಕ್ಕೆ ನಾವು ಇಟ್ಬಿಟ್ರು. ಅವ್ರು ಬಾಡಿ ಪ್ಯಾಕ್ ಮಾಡಿ 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 ವಾಂತಿ ಬಂದ್ಬಿಟ್ಟು ನಮ್ಗೆ ಬೇಡ ಅಂತ ನಾವು ಅಷ್ಟು ಅವ್ರು ಡಿಪ್ರೆಷನ್ ಅಲ್ಲಿ ಹೊರಟೋಗ್ಬಿಟ್ರು. ಆಮೇಲೆ ಸೈಕಾಟ್ರಿಸ್ಟ್ನ ಕರೆಸಿ ಅವರಿಗೆ ಕೌನ್ಸಿಲಿಂಗ್ ಮಾಡಿಸಿ. ಓಕೆ, ಈಗ ಏನು ನಾವು ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ, ನಾವು ಒಂದು ಸೀರಿಯಸ್ ಇದ್ದಾಗ ಒಂದು ಪೇಷಂಟಿಗೆ ನಾವು ಏನು ಟ್ರೀಟ್ಮೆಂಟ್ ಕೊಡ್ತೀವಿ, ನಾವು ಏನೇ ಆಗಲಿ ನಾವು ಫಸ್ಟ್ ನಾವು ಮನುಷ್ಯರು, ಆಮೇಲೆ ಡಾಕ್ಟರ್ಸ್. ಒಂದು ಪೇಷಂಟ್ ರಿಲೇಟಿವ್ಸ್ಗೆ ದುಃಖ ಆಗ್ತಿದಾಗ ನಮ್ಗೆ ದುಃಖ ಆಗಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಅದು ಎಲ್ಲೋ ಒಂದು ಕಡೆ ರಬ್ಬ ಆಗೇ ಆಗುತ್ತೆ ಅಲ್ವಾ. ಈ ಥರದ ಪರಿಸ್ಥಿತಿಯಲ್ಲಿ ಇದ್ದಾಗ ನಾವು ಏನೇ ಟ್ರೀಟ್ಮೆಂಟ್, ಈಗ ನಾವು ಕಷ್ಟಪಟ್ಟು ಒಂದು ಟ್ರೀಟ್ಮೆಂಟ್ ಕೊಟ್ಟಾಗ ಪೇಷಂಟ್ ಹುಷಾರಾದಾಗ ಒಂದು ಪೇಷಂಟ್ ರಿಲೇಟಿವ್ಸಿಗೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಖುಷಿ ನಮಗೂ ಆಗುತ್ತೆ ಅಲ್ವಾ. ಬಟ್ ಚಿಕಿತ್ಸೆ ಫಲಕಾರಿ ಆಗದಿದ್ದಾಗ ಅವ್ರಿಗೆ ಎಷ್ಟು ದುಃಖ ಆಗುತ್ತೋ ಅಷ್ಟೇ ದುಃಖ ನಮಗಾಗುತ್ತೆ. ಬಟ್ ಆ ದುಃಖ ನಾವು ತೋರಿಸ್ಕೊಳ್ಲಿಕ್ಕೆ ಆಗಲ್ಲ. ಬೇರೆ ಬೇರೆ ಪೇಷಂಟ್ಸ್ ನೀವು ನೋಡ್ಬೇಕಾಗಿರುತ್ತೆ. ಒಬ್ಬರೇ ಪೇಷಂಟ್ ಇರಲ್ಲ, ಒಬ್ಬರೇ ರೋಗಿ ನಿಮ್ಮ ಹತ್ರ. ಇವಾಗ ಏನಾಗುತ್ತೆ, ಅಕ್ಕಪಕ್ಕ 2 ಪೇಷಂಟ್ ಇರ್ತಾರೆ. ಒಂದು ಪೇಷಂಟ್ ತುಂಬಾ ಸೀರಿಯಸ್ ಇದ್ದು ಹುಷಾರಾಗ್ತಿ ಅವತ್ತು ಡಿಸ್ಚಾರ್ಜ್ ಇರುತ್ತೆ. ಇನ್ನೊಂದು ಪೇಷಂಟ್ ಚಿಕಿತ್ಸೆ ಫಲಕಾರಿ ಆಗ್ತಾನೆ, ಇನ್ನೇನು ನಾವು ಎಲ್ಲ ಕೈ ಇದ್ ಮಾಡ್ಕೊಂಡು ಕೂತಿರ್ತೀವಿ, ಆಗ್ತಾ ಇಲ್ಲ ಅಂತ. ಈಗ ನಾವು 2 ಸಂಬಂಧಿಕರ ಜೊತೆ ನಾವು ಮಾತಾಡ್ಬೇಕಾದ್ರೆ ಯಾವ ರೀತಿ ಮಾತಾಡ್ಬೇಕು? ಇವ್ ನೋಡಿ, ಇವ್ರ ಜೊತೆ ಕುತ್ಕೊಂಡಾಗ ನಾವು ನಗಬೇಕು, ಇವ್ರ ಜೊತೆ ಕುತ್ಕೊಂಡಾಗ ನಾವು ಸೀರಿಯಸ್ ಆಗಿ ನಾವು ಇದ್ ಮಾಡ್ಬೇಕಾಗುತ್ತೆ. ಓಕೆ, ಈಗ ಇದು ಅಷ್ಟು ಸುಲಭ ಅಲ್ಲ ಈ ತರ ಸ್ವಿಚ್ ಮಾಡೋದು. ಆಮೇಲೆ ಏನಾಗುತ್ತೆ, ಯಾವುದೋ ಒಂದು ನಾವು ತುಂಬಾ ಚಿಕಿತ್ಸೆ ಕೊಟ್ಬಿಟ್ಟು ಫಲಕಾರಿ ಆಗ್ತಾ ಇಲ್ಲ, ತುಂಬಾ ದುಃಖದಲ್ಲಿ ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ದುಃಖದಲ್ಲಿ ಹೋಗ್ವಿ ಅಂತ ಅಂದ್ಬಿಟ್ಟು ನಾವು ಡೈನಿಂಗ್ ಟೇಬಲ್ ಮೇಲೆ ಮನೆಯವ್ರ ಜೊತೆ ಎಲ್ಲ ಕುತ್ಕೊಂಡಾಗ ನಾವು ಒಬ್ಬರು ಮುಖ ಹಾಕೊಂಡು ಕುತ್ಕೊಂಡ್ಬಿಟ್ರೆ ಸೊ ಇದು ಅಷ್ಟು ಕ್ರಿಟಿಕಲ್ ಕೇರ್ ಅನ್ನತಕ್ಕಂಥದ್ದು ಅಷ್ಟು ಸುಮ್ಮನೆ ಮೆಡಿಸಿನ್ ಚಿಕಿತ್ಸೆ ಕೊಡುವಂತ ಸಬ್ಜೆಕ್ಟ್ ಅಲ್ಲ. ಇದನ್ನ ನಾವು ನಾಲೆಜ್ ಸ್ಕಿಲ್ ಎಷ್ಟು ಮುಖ್ಯವೋ ನಮ್ಮ ಮೈಂಡ್ ಸೆಟ್ ಕೂಡ ಅಷ್ಟೇ ಮುಖ್ಯ. ಡಾಕ್ಟ್ರೆ, ಮತ್ತೆ ಈ ಕ್ರಿಟಿಕಲ್ ಕೇರ್ ಅಲ್ಲಿ ಶಾಕ್ ಟ್ರೀಟ್ಮೆಂಟ್ ಅಂತಾರಲ್ಲ, ಶಾಕ್ ಆಗಿದೆ, ಶಾಕ್ ಟ್ರೀಟ್ಮೆಂಟ್ ಏನ್ ಡಾಕ್ಟ್ರೆ ಇದು? ಶಾಕ್ ಟ್ರೀಟ್ಮೆಂಟ್ ಅಲ್ಲ. ಈಗ ಶಾಕ್ ಅಂತ ಹೇಳಿದ್ರೆ, ಈಗ ದೇಹಕ್ಕೆ ಹಲವಾರು ಆರ್ಗನ್ಸ್ ಗಳಿಗೆ ರಕ್ತ ಸಂಚಾರ ಆಗದಿದ್ದಾಗ ಶಾಕ್ ಅಂತ ಕರಿತೀವಿ ಅಷ್ಟೇ.
ಓಕೆ, ಅದು ಬೇರೆ. ನೀವು ಹೇಳ್ತಾ ಇರೋದು ಶಾಕ್ ಟ್ರೀಟ್ಮೆಂಟ್ ಅಂತ ಒಂದು ಡಿಫಿಬ್ರಿಲೇಷನ್ ಅಂತ ಕರಿತೀವಿ. ಅಂದ್ರೆ ಇವಾಗ ಏನಾಗುತ್ತೆ, ಹೃದಯದಲ್ಲಿ ಅಲ್ಲ, ಯಾಕಂದ್ರೆ ನಾವು ಕಿರುತೆರೆ ಹಿರಿತೆರೆ ಎಲ್ಲ ನೋಡ್ತಾ ಇರ್ತೀವಿ, ಒಬ್ಬ ಪೇಷಂಟ್ ಗೆ ಜಾಸ್ತಿ ಇದಾಗ್ಬಿಟ್ಟವಾಗ ಇದನ್ನ ಎತ್ಕೊಂಡೋಗಿ ಶಾಕ್ ಕೊಡ್ತೀವಲ್ಲ, ಸೊ ಅದಕ್ಕೆ ಜನಕ್ಕೆ ಏನಿದು ಶಾಕ್ ಟ್ರೀಟ್ಮೆಂಟ್? ಇದು ಒಳ್ಳೇದಾಯ್ತು ನೀವು ಕೇಳಿದ್ದು. ಅದರಲ್ಲಿ ಸ್ವಲ್ಪ ಸತ್ಯಾಂಶ ಇದೆ, ಇದರಲ್ಲಿ ಸ್ವಲ್ಪ ವೈಭೀಕರಣ ಕೂಡ ಇದೆ. ನಾನು ಹೇಳ್ತೀನಿ ನಿಮ್ಗೆ ಏನಂದ, ಈಗ ನಮ್ಮ ಹೃದಯ ಏನಿರುತ್ತೆ ಅದು ಒಂದು ತಾಳದಲ್ಲಿ ಹೊಡ್ಕೊಳ್ಳುತ್ತೆ, ಆಯ್ತಾ? ಆ ತಾಳ ಹೋದಾಗ, ಓಕೆ, ಹೃದಯ ಒಂದು ತಾಳ ಬಿಟ್ಟಾಗ ಏನಾಗುತ್ತೆ, ದೇಹಕ್ಕೆ ತೊಂದರೆಗಳಾಗುತ್ತೆ. ಅದರಲ್ಲಿ ಅತಿ ವಿಪರೀತವಾದ ಸಮಸ್ಯೆ ಅಂತ ಹೇಳಿದ್ರೆ ನಾವು ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಂತ ಕರಿತೀವಿ. ಅಂತ ಹೇಳಿದ್ರೆ ಹಾರ್ಟಲ್ಲಿ 4 ಚೇಂಬರ್ ಇರುತ್ತೆ, ಒಂದು ಚೇಂಬರ್ ಇನ್ನೊಂದು ಚೇಂಬರ್ಗೂ ಸಂಬಂಧನೇ ಇಲ್ಲದ ಹಾಗೆ ಹೊಡ್ಕೊಳ್ತಾ ಇರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ರಕ್ತ ಈಚೆ ಬರೋದೇ ಇಲ್ಲ. ಯಾಕಂದ್ರೆ ಒಂದು ಚೇಂಬರ್ ಕಾಂಟ್ರಾಕ್ಟ್ ಆಗ್ಬೇಕಾದ್ರೆ ಇನ್ನೊಂದು ಚೇಂಬರ್ ರಿಲ್ಯಾಕ್ಸ್ ಆಗ್ಬೇಕು. ಎಲ್ಲ ಅದ್ರ ಪಾಡಿಗೆ ಅದು ಹೊಡ್ಕೊಳ್ತಾ ಇದ್ದಾಗ ಏನಾಗುತ್ತೆ, ರಕ್ತ ಈಚೆ ಬರಲ್ಲ. ಅವಾಗ ಹಾರ್ಟ್ ಅಲ್ಲಿ ರಕ್ತ ಸಂಚಾರ ಆಗದೇನೆ ಮೂರ್ಛೆ ಹೋಗಿ ಅದನ್ನ ಕಾರ್ಡಿಯಾಕ್ ಅರೆಸ್ಟ್ ಅಂತ ಕರಿತೀವಿ. ಬಟ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಇರುತ್ತೆ, ಹಾರ್ಟ್ ಹೇಗೆ ಹೊಡ್ಕೊಡ್ತಾ ಇರುತ್ತೆ. ಅವಾಗ ಏನ್ ಮಾಡ್ತೀವಿ ನಾವು, ಡಿಫಿಬ್ರಿಲೇಷನ್ ಅಂತ ಮಾಡ್ತೀವಿ. ಅಂದ್ರೆ ಡೈರೆಕ್ಟ್ ಕರೆಂಟ್ ನ ನಾವು ಕೊಡ್ತೀವಿ ಪೇಷಂಟಿಗೆ. ಅವಾಗ ಏನಾಗುತ್ತೆ, ಕೆಲವು ಸಮಯದಲ್ಲಿ ಹಾರ್ಟ್ಗಳು ಬಹಳಷ್ಟು ಸಮಯದಲ್ಲಿ ನಾವು ಕರೆಕ್ಟ್ ಟೈಮ್ ಕೊಟ್ಟಾಗ ಹಾರ್ಟ್ ಚೇತರಿಸ್ಕೊಳ್ಳುತ್ತೆ. ಬಟ್ ಅಂದ ಮಾತ್ರಕ್ಕೆ ಕೆಲವು ವಿಷಯಗಳು, ಇದು ನೀವು ಒಳ್ಳೇದಾಯ್ತು ಹೇಳಿದ್ದು, ಜನಸಾಮಾನ್ಯರಲ್ಲಿ ಕೇಳಬೇಕು. ಒಂದು, ಇದು ಯಾವುದೋ ನಮ್ಮ ಮನೇಲಿರೋ ಸ್ವಿಚ್ ಬೋರ್ಡ್ ಇಂದ ಕರೆಂಟ್ ತಗೊಂಡು ಕೊಡುವಂಥದ್ದಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಈಗ ಬಹಳಷ್ಟು ಸರಿ ಏನಾಗುತ್ತೆ, ನಾವೇನೋ ಮಾಡಕ್ಕಂತ ಹೋಗ್ತೀವಿ, ಅದರದ್ದೇ ಬೇರೆ ಮಷಿನ್ ಇರುತ್ತೆ, ಅದು ಡೈರೆಕ್ಟ್ ಕರೆಂಟು, ಅದರದ್ದು ಇಷ್ಟೇ ಕೊಡಬೇಕು ಅಂತ ಇರುತ್ತೆ, ಅದು ಹೇಗೆ ಕೊಡಬೇಕು ಅಂತಲೂ ಇರುತ್ತೆ. ಓಕೆ, ನಾವು ಸಿನಿಮಾದಲ್ಲಿ ನೋಡ್ತೀವಿ, ಶರ್ಟು ಕೋಟು ಎಲ್ಲ ಹಾಕೊಂಡಿರ್ತಾರೆ, ಬಟ್ಟೆ ಮೇಲೆಲ್ಲ ಕೊಡ್ತಾ ಇರುತ್ತೆ, ಅದು ತಪ್ಪು. ಮೈ ಎಲ್ಲ ಒದ್ದೆ ಇದ್ರೆ ಒದ್ದೆ ಬಟ್ಟೆ ಮೇಲೆಲ್ಲ ಕೊಡ್ಲಿಕ್ಕಾಗೋದಿಲ್ಲ, ಒದ್ದೆ ಮೈ ಮೇಲೂ ಕೊಡ್ಲಿಕ್ಕಾಗೋದಿಲ್ಲ. ಒದ್ದೆ ಮೈ ಮೇಲೆ ಏನಾದರೂ ನಾವು ಕೊಟ್ಟರೆ ಏನಾಗುತ್ತೆ, ಕರೆಂಟ್ ಹೇಗೆ ಹರಡ್ಬಿಡುತ್ತೆ ಅಂತ ಹೇಳಿದ್ರೆ ದೇಹ ಸುಟ್ಟೋಗ್ಬಿಡುತ್ತೆ. ಓಕೆ, ಆ್ಯಂಡ್ ಪ್ರತಿಯೊಂದು ಪೇಷಂಟಿಗೆ ಹಾರ್ಟ್ ನಿಂತಾಗ ನಾವು ಶಾಕ್ ಕೊಟ್ಟು ರಿಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಹಾರ್ಟ್ ಸರಿಯಾಗಿ ಕೆಲಸ ಮಾಡದಿದ್ದಾಗ ಒಂದೊಂದ್ಸರಿ ಫ್ಲಾಟ್ ಲೈನ್ ಬಂದ್ಬಿಡುತ್ತೆ, ಅಂದ್ರೆ ಹಾರ್ಟ್ ನಿಂತೋಗ್ಬಿಡುತ್ತೆ, ನಂಗೆ ಆಗಲ್ಲ ಅಂತ ನಿಂತೋಗಿರುತ್ತೆ. ಅವಾಗ ಶಾಕ್ ಕೊಟ್ಟರೆ ಏನೂ ಉಪಯೋಗ ಇಲ್ಲ. ಅವಾಗ ಅದರಲ್ಲಿ ಬೇರೆ ರೀತಿ ಇರುತ್ತೆ, ಅಂದ್ರೆ ಎದೆಯನ್ನು ಒತ್ತಬೇಕಾಗುತ್ತೆ, ಅದನ್ನ ಚೆಸ್ಟ್ ಕಂಪ್ರೆಷನ್ ಅಂತೀವಿ, ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಅಂತ ಹೇಳ್ತೀವಿ, CPR ಅಂತ. ಓಕೆ, ಅದು ಮಾಡಿದಾಗ ಏನಾಗುತ್ತೆ, ಒತ್ತಿದಾಗ ಏನಾಗುತ್ತೆ, ಅವಾಗ ನಾವು ಕೃತಕವಾಗಿ ನಾವು ರಕ್ತ ಸಂಚಾರ ಮಾಡ್ಲಿಕ್ಕೆ ಹೋಗ್ತಾ ಇರ್ತೀವಿ. ಅಂದ್ರೆ ಏನು ತೊಂದರೆಯಿಂದ ಇದಾಗಿದೆಯೋ ಅದು ನಿಭಾಯಿಸೋವರೆಗೂ ಕೃತಕವಾಗಿ ಹಾರ್ಟ್ ಪಂಪ್ ಮಾಡ್ತಾ ಇರಲಿ ಅಂತಕ್ಕಂಥದ್ದು. ಅದು ನಾವು ಹಾರ್ಟನ್ನು ಒತ್ತಿ ನಾವು ಪ್ರೆಸ್ ಮಾಡ್ತೀವಿ. ಅದು ಅಷ್ಟೇ. ನಾವು ಶಾಕ್ ಕೊಡ್ಬೇಕಂದ್ರೆ ಅದೊಂದು ಮಾತ್ರ. ನೀವು ಪ್ರತಿಯೊಂದು ಪೇಷಂಟಿಗೂ ನಾವು ಶಾಕ್ ಕೊಟ್ಟು ರಿಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಹಳಷ್ಟು ಜನ ಕೇಳ್ತಾರೆ, ನೀವು ಶಾಕೇ ಕೊಡ್ಲಿಲ್ಲ ಅಂತ. ಶಾಕ್ ಕೊಡ್ಬೋದಾದಂಥ ಪರಿಸ್ಥಿತಿ ಇದ್ರೆ ಮಾತ್ರ ಶಾಕ್ ಕೊಡ್ಬೋದು. ಇನ್ನೊಂದು ಈ ಗಮನದಲ್ಲಿ ನೀವೇನು ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಕೆಲವು ಮಷಿನ್ಸ್ ಇರುತ್ತೆ, ಅದಕ್ಕೆ AEDs ಅಂತ ಹೇಳ್ತೀವಿ, ಆಟೋಮ್ಯಾಟಿಕ್ ಕಾರ್ಡಿಯೋವರ್ಟರ್, ಇದು ಎಲೆಕ್ಟ್ರಿಕ್ ಡಿಫಿಬ್ರಿಲೇಟರ್ಸ್ ಅಂತ. ಅದು ಏರ್ಪೋರ್ಟ್ಸ್ ಅಲ್ಲಿ ಇರುತ್ತೆ, ಅಥವಾ ಬಹಳಷ್ಟು ಎಲ್ಲಿ ಜನಸಂದಣಿ ಇರುತ್ತೋ ಅಲ್ಲಿ AEDs ಇಡಬೇಕಾಗುತ್ತೆ. ಯಾಕಂದ್ರೆ ಕೆಲವ್ರು ಇಡ್ತಾರೆ, ಕೆಲವ್ರು ಇಡಲ್ಲ. ಅದೇನಂದ್ರೆ ಯಾರು ಬೇಕಾದ್ರೂ ಉಪಯೋಗಿಸ್ಬೋದು. ಯಾಕೆ ಸಡನ್ ಆಗಿ ಯಾರಾದರೂ ಏರ್ಪೋರ್ಟಲ್ಲಿ ಕೊಲಾಪ್ಸ್ ಆದ್ರು ಅಂತ ತಿಳ್ಕೊಳ್ಳಿ, ಅವ್ರು ಏನು ಮಾಡ್ತಾರೆ, AED ತೊಗೊಂಬರ್ತಾರೆ. AED ತೊಗೊಂಡ್ಬಿಟ್ಟು ಅದಕ್ಕೊಂದು ಹಿಂದೆ ಒಂದು ಮುಂದೆ ಒಂದು ಹಾಕ್ಬೇಕಂತ ಇರುತ್ತೆ, ಅದನ್ನ ಹಾಕ್ಬಿಟ್ಟು ಪ್ರೆಸ್ ಮಾಡಿದ್ರೆ ಸಾಕು, ಅದು ಕಮಾಂಡ್ ಕೊಡುತ್ತೆ, ರೆಕಾರ್ಡ್ ಆಗುತ್ತೆ. ಆವಾಗ ಏನಾಗುತ್ತೆ, ಅದು ಹೇಳುತ್ತೆ, ಈಗ ಅದು ಹಾರ್ಟ್ ಅತಿಯಾಗಿ ತಾಳ ತಪ್ಪಿ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಲ್ಲಿ ಇದೆ ಅಂದ್ರೆ ಅದೇ ಹೇಳುತ್ತೆ ಶಾಕ್ ಕೊಡ್ಬೇಕಾಗತ್ತೆ ಅಂತ. ಆವಾಗ ನಾವು ಏನಾಗುತ್ತೆ, ಸ್ವಲ್ಪ ದೂರ ಸರಿದ್ರೆ ಅದೇ ಶಾಕ್ ಕೊಟ್ಬಿಡುತ್ತೆ. ಏನು ಡಾಕ್ಟ್ರೆ, ಈಗ ಒಬ್ಬ ರೋಗಿ ಆಸ್ಪತ್ರೆಗೆ ಬರ್ತಾನೆ ಅನ್ಕೊಳ್ಳಿ, ಸೊ ಎಂತ ಪರಿಸ್ಥಿತಿಯಲ್ಲಿ ICUಗೆ ಕಳಿಸ್ತೀವಿ? ಈಗ ನಾವು ಬಂದಾಗ ಪೇಷಂಟ್ ನ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಈಗ ನಾವು ಬಂದ ತಕ್ಷಣ ಎಮರ್ಜೆನ್ಸಿನಲ್ಲಿ ನಾವು ಎಮರ್ಜೆನ್ಸಿ ಫಿಸಿಷಿಯನ್ಸ್ ಅಂತಾನೆ ಇರ್ತಾರೆ. ಓಕೆ, ಅವರು ಫಸ್ಟ್ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಅವ್ರು ಬಂದಾಗ ಫಸ್ಟು ಏನೇನು ಆರ್ಗನ್ಸ್ ಇನ್ವಾಲ್ವ್ ಆಗಿದೆ, ಯಾವ ಕಾರಣಕ್ಕೆ. ಈಗ ಸಿಂಪಲ್ ಆಗಿ ನಾವು ಹೇಳೋದಾದ್ರೆ, ಅಕಸ್ಮಾತ್ ಡಯಾಬಿಟಿಸ್ ಇರೋರು ಇನ್ಸುಲಿನ್ ತಗೊಂಡು ಬ್ರೇಕ್ಫಾಸ್ಟ್ ಏನಾದ್ರು ತಗೊಳ್ಳದೇ ಇದ್ದಾಗ ಲೋ ಶುಗರ್ ಆಗುತ್ತೆ, ಅವಾಗ ಜ್ಞಾನ ಇಲ್ದೇ ಬರ್ತಾರೆ. ಆವಾಗ ಲೋ ಶುಗರ್ ಏನಿಲ್ಲ, 10 ಸೆಕೆಂಡಲ್ಲಿ ಗೊತ್ತಾಗುತ್ತೆ ಶುಗರ್ ಲೋ ಇದೆ ಅಂತ. ಗೊತ್ತಾದ ತಕ್ಷಣ ಶುಗರ್ ಕೊಟ್ಟ ತಕ್ಷಣ ಎದ್ದು ಕುತ್ಕೊಂಡ್ಬಿಡ್ತಾರೆ. ಓಕೆ, ಅಂಥ ಪೇಷಂಟ್ಸ್ಗಳಿಗೆ 1-2 ಅವರ್ ಅಬ್ಸರ್ವೇಷನ್ ಆದಮೇಲೆ ಬೇಕಾದ್ರೆ ನಾವು ಶಿಫ್ಟ್ ಮಾಡ್ಬೋದು, ವಾರ್ಡಿ ಶಿಫ್ಟ್ ಮಾಡಿ. ಅಂಥ ಪೇಷಂಟ್ಸ್ಗಳಿಗೆ ICU ಬೇಕಾಗಲ್ಲ. ಸೊ ಎಮರ್ಜೆನ್ಸಿ ಫಿಸಿಷಿಯನ್ದು ಅದೇ ಕೆಲಸ. ಏನು ಇದು ತಾತ್ಕಾಲಿಕ ತೊಂದರೆಯಿಂದ ಆಗುವಂಥ ಪ್ರಾಬ್ಲಮ್ ಅಥವಾ ಏನಾದರೂ ಲೈಫ್ ಥ್ರೆಟ್ನಿಂಗ್ ಪ್ರಾಬ್ಲಮ್, ಜೀವಕ್ಕೆ ಕುತ್ತು ಬರುವಂಥ ಪರಿಸ್ಥಿತಿ, ಮತ್ತೇನು ಮಾಡ್ತಾರೆ, ಅದೇ ಸೇಮ್ ಏರ್ವೇ, ಬ್ರೀದಿಂಗ್, ಸರ್ಕ್ಯುಲೇಷನ್. ಒಳ್ಳೇದಾಯ್ತು ಹೇಳಿದೆ, ABCD. ಓಕೆ, ಏರ್ವೇ ಅಂದ್ರೆ ಉಸಿರಾಟ ಹೇಗೆ ಬರ್ತಾ ಇದೆ ನೋಡ್ತಾರೆ, ದೇಹದಲ್ಲಿ ಆಕ್ಸಿಜನ್ ಲೆವೆಲ್ ಎಷ್ಟು ಬರ್ತಾ ಇದೆ. ಓಕೆ, ಮತ್ತೆ ಉಸಿರಾಟ ಯಾವ ರೀತಿ ಇದೆ, ದೇಹದಲ್ಲಿ ಆಕ್ಸಿಜನ್ ಅಂಶ ಎಷ್ಟಿದೆ.
ಸರ್ಕ್ಯುಲೇಷನ್ ಹೇಗಿದೆ, ಹೃದಯ ರಕ್ತ ತಾಳದಲ್ಲಿ ಹೊಡ್ಕೋತಾ ಇದೆಯಾ, ಹೃದಯ ತಾಳ ಬಿಟ್ಟಿದೆಯಾ, ರಕ್ತ ಸಂಚಾರ ಸದಿಯರಿದೆಯೋ ಇಲ್ವೋ ಅದೆಲ್ಲ ಗೊತ್ತಾಗುತ್ತೆ. ಬೇಸಿಕ್ ಇಷ್ಟೇ. ಯಾವುದೇ ಆರ್ಗನ್ಸಿಗೆ ತೊಂದರೆ ಆದರೂ ಕೂಡ ಸೀರಿಯಸ್ ಆದಾಗ ಬರುವಂಥದ್ದು ಇಷ್ಟರಲ್ಲೇ ಬಂದ್ಬಿಡುತ್ತೆ. ಇವು ನೀವು ಕಂಪ್ಲೀಟ್ ಕಿಡ್ನಿ ಫೇಲ್ ಆಗಿ ಪೇಷಂಟ್ ಸೀರಿಯಸ್ ಆದಾಗ್ಲೂ ಕೂಡ ಬರುವಂಥ ತೊಂದರೆನೇ ಉಸಿರಾಟ. ಹಾರ್ಟ್ ಫೇಲ್ ಆದರೆ ಬರುವಂಥ ತೊಂದರೆ ಉಸಿರಾಟ. ಒಂದು ಫಿಟ್ಸ್ ಬಂದಾಗ ಪೇಷಂಟ್ಸಿಗೆ ಉಸಿರಾಟ ಮೇಲೆ ತಳಿಗೆ ಆಗುತ್ತೆ. ಸೊ ಅದಕ್ಕೆ ನಾವು ಸರಳವಾಗಿ ಹೇಳೋದಾದ್ರೆ ನಾವೆಲ್ಲರಿಗೂ ಹೇಳೋದಂದ್ರೆ ಏರ್ವೇ, ಬ್ರೀದಿಂಗ್, ಸರ್ಕ್ಯುಲೇಷನ್, ABC. ಸೊ ಫಸ್ಟ್ ನೋಡುವಂಥದ್ದು ಅದು. ಯಾಕಂದ್ರೆ ದೇಹದಲ್ಲಿ ಯಾವುದೇ ಆರ್ಗನ್ ಏನೇ ತೊಂದರೆ ಆದ್ರೂ ಕೂಡ ಈ 3 ಬಂದೇ ಬರಬೇಕು. ಅದು ನೋಡ್ಬಿಟ್ಟು ನಾವು ಡಿಸೈಡ್ ಮಾಡ್ತೀವಿ ನೆಕ್ಸ್ಟ್ ಏನು ಅಂತ, ಕಾರಣಗಳು ಹುಡುಕ್ಲಿಕ್ಕೆ ಸ್ಟಾರ್ಟ್ ಆಗ್ತೀವಿ. ಡಾಕ್ಟರ್, ಈಗ ಏನೇ ಒಂದು ತೊಂದರೆ ಆದಾಗ ನಾವೊಬ್ರು ಡಾಕ್ಟರ್ ಹತ್ರ ಹೋಗಿರ್ತೀವಿ, ಅವ್ರ ಹತ್ರ ಕೇಳಿರ್ತೀವಿ ಸಮಸ್ಯೆ ಬಗ್ಗೆ. ಆ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾರೆ ಸೆಕೆಂಡ್ ಒಪಿನಿಯನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಈಗ ಒಬ್ಬ ICU ಪೇಷಂಟ್ ಇರ್ತಾರೆ ಅನ್ಕೊಳ್ಳಿ, ICU ನಲ್ಲಿ ಇರ್ತಾರೆ, ಅವರು ಚಿಕಿತ್ಸೆ ಪಡ್ಕೊಳ್ತಾ ಇರ್ತಾರೆ. ಸೊ ಅವ್ರು ಬೇರೆ ಕಡೆ ಸೆಕೆಂಡ್ ಒಪಿನಿಯನ್ ತಗೊಳಕ್ ಆಗದೆ ಇರುವಂತ ಒಂದು ಪರಿಸ್ಥಿತಿ. ಆ ಸಂದರ್ಭದಲ್ಲಿ ಸೆಕೆಂಡ್ ಒಪಿನಿಯನ್ ತೆಗೆದುಕೊಳ್ಳೋದು ಒಳ್ಳೆಯದಾ, ಹೇಗೆ? ನೋಡಿ, ಒಂದು ಸೆಕೆಂಡ್ ಒಪಿನಿಯನ್ ತಗೊಳ್ಳೋದು ಒಂದು ಇದು ಪೇಷಂಟ್ ಮತ್ತೆ ಪೇಷಂಟ್ ಸಂಬಂಧಿಕರ ಹಕ್ಕು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನೋಡಿ, ನಾವು ಒಂದು ನಂಬಿಕೆ ಇರಲೇಬೇಕು. ನಂಬಿಕೆ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಆದರೂ ಕೂಡ ಯಾವುದೇ ಒಂದು ಡಾಕ್ಟರ್ ನಮ್ಗೆ ಏನೋ ಒಂದು ಸಲಹೆ ಕೊಟ್ಟಾಗ, ಕಂಡೀಷನ್ ಎಕ್ಸ್ಪ್ಲೈನ್ ಮಾಡಿದಾಗ ಆತಂಕ ಇದ್ದೇ ಇರುತ್ತೆ. ನಾನು ಮುಂಚೆನೆ ಹೇಳ್ದಾಗೆ ಒಂದು 10 ಜನ ನಮ್ಮ ಸಂಬಂಧಿಕರು, ಅಕ್ಕಪಕ್ಕದವರು, ರಿಲೇಟಿವ್ಸ್ ಇದ್ದಾಗ ಅವ್ರ ಮುಂದೆ ಈ ತರ ತೊಂದರೆ ಇದೆ ಅಂತ ಹೇಳಿದಾಗ ಅವ್ರ ಅಭಿಪ್ರಾಯ ಕೊಟ್ಟೆ ಕೊಡ್ತಾರೆ. ಅದು ಒಂಥರ ಸೆಕೆಂಡ್ ಒಪಿನಿಯನ್ನೇ. ಬಟ್ ಏನಂದ್ರೆ ಇದು ಬಹಳಷ್ಟು ಸರಿ ಸಮಸ್ಯೆಗೆ ಬರುವಂತ ಸೆಕೆಂಡ್ ಒಪಿನಿಯನ್ಸ್. ಓಕೆ, ಸೆಕೆಂಡ್ ಒಪಿನಿಯನ್ ಇದನ್ನ ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿದ್ರೆ ಆಯ್ತಾ, ಆಕ್ಚುಲಿ ನಿಮ್ಮ ಆತಂಕ ಕಡಿಮೆ ಆಗುತ್ತೆ. ಹೇಗೆ ಹೇಳ್ತೀನಿ, ಒಂದು ಫ್ಯಾಮಿಲಿ ಡಾಕ್ಟರ್ ಅಂತ ಇರ್ತಾರೆ. ಹೇಗೆ ಅವರು ಪೇಷಂಟ್ ತಂದೆಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಪೇಷಂಟ್ಗೆ ಹೆಂಡತಿಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಪೇಷಂಟ್ ಮಕ್ಳಿಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ. ಅವ್ರ ಮನೆಯಲ್ಲಿ ಯಾರು ಇರ್ತಾರೆ ಅವ್ರು ಎಲ್ಲರದು ಏನು ಸಮಸ್ಯೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವಾಗ ಅವ್ರಿಗೆ ಏನಾಗುತ್ತೆ, ಅವ್ರ ಮೇಲೆ ನಂಬಿಕೆ ತುಂಬಾ ಇರುತ್ತೆ. ಅವ್ರು ಬರೀ MBBS ಮಾಡಿರ್ತಾರೆ, ಬಟ್ ಅವ್ರ ಮೇಲೆ ನಂಬಿಕೆ ಜಾಸ್ತಿ ಇರುತ್ತೆ. ಅವಾಗ ಈಗ ಪೇಷಂಟ್ ICU ಅಡ್ಮಿಟ್ ಆದಾಗ ಓಕೆ, ಇವರು ಹೇಳುವಂಥ ಸಮಸ್ಯೆಗಳು ಯಾವಾಗ ಹೇಳ್ತಾರೆ, ಆವಾಗ ನೀವು ತೊಂದರೆಗಳು ಏನಿದೆ ಅಂತ ಅದೇ ಸಮಸ್ಯೆನ ಫ್ಯಾಮಿಲಿ ಡಾಕ್ಟರ್ ಎಕ್ಸ್ಪ್ಲೈನ್ ಮಾಡಿದಾಗ ಅವರಿಗೆ ನಂಬಿಕೆ ಅನ್ನೋದು ಜಾಸ್ತಿ ಬರುತ್ತೆ. ನಾವು ಹೇಗೆ ಇನ್ವಾಲ್ವ್ ಮಾಡ್ತೀವಿ ಅಂತ ಹೇಳಿದ್ರೆ ಹೇಳ್ತಿರ್ಬೇಕಿತ್ತಂದ್ರೆ ನೀವು ಒಂದು ಫ್ಯಾಮಿಲಿ ಡಾಕ್ಟರ್ ಕರ್ಕೊಂಡ್ಬನ್ನಿ, ನಾವು ನಮ್ಮದೇ ಆದ ಒಂದು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಎಕ್ಸ್ಪ್ಲೈನ್ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ನಂಬಿಕೆ ಬರುತ್ತೆ. ಎರಡನೇದು, ಒಂದು ನಾವು ಇದು ಅಂತ ತಗೊಳ್ಬೋದು, ಸಮ್ಮರಿ ಅಂತ ಕೊಡ್ತೀವಿ. ಬೇಕಾದ್ರೆ ಸಮ್ಮರಿ ರಿಪೋರ್ಟ್ಸ್ ಎಲ್ಲ ಕೊಡ್ತೀವಿ, ತೊಗೊಂಡು ಹೋಗಿ ನೀವು ಅವ್ರ ಹತ್ರ ತೋರಿಸ್ಬೋದು. ಅಥವಾ ಅವ್ರನ್ನ ಕಾನ್ಫರೆನ್ಸ್ ಕಾಲ್ಗೆ ಹಾಕೊಂಡು ಕೂಡ ಅಥವಾ ವಿಡಿಯೋ ಕನ್ಸಲ್ಟೇಷನ್ ಮಾಡ್ಬೋದು. ಮುಖ್ಯ ಉದ್ದೇಶ ಸೆಕೆಂಡ್ ಒಪಿನಿಯನ್. ಇನ್ನೊಂದು ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಸಮ್ಮರಿ ಅಂತ ತಗೊಳ್ಬೋದು. ಯಾಕಂದ್ರೆ ಪೇಷಂಟ್ನ ಕರ್ಕೊಂಡು ಹೋಗಿ ಸೆಕೆಂಡ್ ಒಪಿನಿಯನ್ ತಗೊಳ್ಳಿಕ್ಕೆ ಆಗಲ್ಲ. ಸಮ್ಮರಿ ಅಂದ್ರೆ ಈ ಸಮ್ಮರಿ ಕೊಡ್ತಾರೆ, ಪೇಷಂಟ್ ಬಂದಾಗ ಹೀಗಿತ್ತು, ಈ ಟ್ರೀಟ್ಮೆಂಟ್ ಆಗಿದೆ, ಸದ್ಯದ ಪರಿಸ್ಥಿತಿ ಹೀಗೆ, ಇದು ರಿಪೋರ್ಟ್ಸ್. ಬಟ್ ನೀವೇನಂದ್ರೆ ಆ ಥರ ನೀವು ಸೆಕೆಂಡ್ ಒಪಿನಿಯನ್ ಅಂದರೆ ಫ್ಯಾಮಿಲಿ ಫಿಸಿಷಿಯನ್ ಹೊರತಾಗಿ ಬೇರೆ ಏನೋ ಒಂದು ನೀವು ಸೆಕೆಂಡ್ ಒಪಿನಿಯನ್ ತಗೊಳ್ಬೇಕಂದ್ರೆ ಯಾರ ಹತ್ರ ತಗೊಳ್ತಾ ಇದ್ದೀರಾ ಅನ್ನೋದು ಮುಖ್ಯ. ಏನೋ ಆ ಪಕ್ಕದ ಮನೇಲಿ ಯಾರೋ ಒಬ್ರು MBBS ಮಾಡಿದ್ದಾರೆ, ಅವ್ರ ಹತ್ರ ಒಪಿನಿಯನ್ ತಗೊಳ್ತೀವಿ ಅನ್ನೋ ತಪ್ಪಾಗ್ತದೆ. ಈಗ ICU ಇದ್ದಾರೆ ಅಂದ್ರೆ ಯಾವ ಒಂದು ಮೇಜರ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಟರ್ಸ್ ಹತ್ರ ಹೋಗಿ ನೀವು ಸೆಕೆಂಡ್ ಒಪಿನಿಯನ್ ತಗೊಳ್ಬೋದು. ಅವಾಗ ಏನಾಗುತ್ತೆ ಅಂದ್ರೆ ಅವರು ಕೊಡುವಂತ ಒಂದು ಒಪಿನಿಯನ್ಗೆ ತೂಕ ಇರುತ್ತೆ. ಈಗ ಎಲ್ಲ ಡಾಕ್ಟರ್ಸ್ ಒಂದೇ ಅಲ್ಲ. ಈಗ ಈಗ ಅವರು ಈಗ ಲಂಗ್ ಕಂಡೀಷನ್ ಇಂದ ICU ನಲ್ಲಿ ಸೀರಿಯಸ್ ಆಗಿ ICU ಅಡ್ಮಿಟ್ ಆಗಿದ್ದಾರೆ ಅಂದ್ರೆ ನೀವು ಸೆಕೆಂಡ್ ಒಪಿನಿಯನ್ ಯಾರಿಂದ ತಗೊಳ್ಬೋದು, ICU ಸ್ಪೆಷಲಿಸ್ಟ್ ಅಂತ ತಗೊಳ್ಬೋದು, ಲಂಗ್ ಸ್ಪೆಷಲಿಸ್ಟ್ ಇಂದ ತಗೋಬಹುದು. ಈಗ ಸುಮ್ಮನೆ ನಮ್ಮ ಮನೆ ಪಕ್ಕದಲ್ಲಿ ಯಾರೊಬ್ರು MBBS ಮಾಡ್ಕೊಂಡು ಏನೋ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಅಷ್ಟು ಅರ್ಥ ಆಗುತ್ತೆ. ಬಟ್ ಒಂದು ಟೆಕ್ನಿಕಲ್ ಅಲ್ಲಿ ಇವರಿಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಒಂದೊಂದ್ಸರಿ ಕಷ್ಟ ಆಗ್ಬೋದು. ಫ್ಯಾಮಿಲಿ ಫಿಸಿಷಿಯನ್ಸ್ ಇಸ್ ಡಿಫ್ರೆಂಟ್. ಫ್ಯಾಮಿಲಿ ಫಿಸಿಷಿಯನ್ ಅವ್ರು ಏನಂದ್ರೆ ಈಸ್ ಅ ಪಲ್ಸ್ ಆಫ್ ದ ಫ್ಯಾಮಿಲಿ. ಅವರು ಒಂದು ಫ್ಯಾಮಿಲಿ ಮನುಷ್ಯ ತರ. ಸೊ ಅವರು ಅವಾಗ ಏನಾಗುತ್ತೆ, ಎಕ್ಸ್ಪ್ಲೈನ್ ಮಾಡ್ಲಿಕ್ಕೂ ಸುಲಭ, ಅವರಿಂದ ಹೋಗ್ಲಿಕ್ಕೂ ಸುಲಭ. ಬಟ್ ಸೆಕೆಂಡ್ ಒಪಿನಿಯನ್ ನೀವು ಯಾರ ಹತ್ರ ತಗೊಳ್ತೀರಾ ಅನ್ನೋದು ಮುಖ್ಯ. ನಾನ್ ಡಾಕ್ಟರ್ಸ್ ಹತ್ರ ಸೆಕೆಂಡ್ ಒಪಿನಿಯನ್ ತಗೊಳ್ಬಾರ್ದು. ಯಾಕಂತಂದ್ರೆ ಅವರ ಒಂದು ಲಿಮಿಟೆಡ್ ಅವ್ರದ್ದೇನು ನಾಲೆಜ್ ಇರುತ್ತೆ, ಆ ಆಧಾರದ ಮೇಲೆ ಅವ್ರ ಒಪಿನಿಯನ್ಸ್ ಕೊಡ್ತಾರೆ. ಅವಾಗ ಏನಾಗುತ್ತೆ, ಅದು ತಪ್ಪಾಗ್ತದೆ ಎಷ್ಟೊಂದ್ಸರಿ. ಡಾಕ್ಟ್ರೆ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಒಂದಷ್ಟು ಟಿಪ್ಸ್ ಅಂತ ಹೇಳಿದ್ರೆ, ಯಾಕಂದ್ರೆ ಕ್ರಿಟಿಕಲ್ ಕೇರ್ ಅಂತಾನೆ ಯಾವಾಗ ನಾವು ತೆಗೆದುಕೊಳ್ಬೇಕು, ಹೇಗೆ ಅನ್ನೋದು ಬಹಳಷ್ಟು ಒಂದು ಕನ್ಫ್ಯೂಷನ್ ಅಲ್ಲಿ ನಮ್ಮ ಪೇಷಂಟ್ಸ್ ಇರ್ತಾರೆ, ಜನರು ಇರ್ತಾರೆ. ಸೊ ಅವ್ರಿಗೆ ನಿಮ್ಮ ಕಡೆಯಿಂದ ಒಂದೆರಡು ಟಿಪ್ಸ್. ಓಕೆ, ನಾನು ಈಗ
ICUಗೆ ಬರ್ಲೇಬಾರ್ದು ಅನ್ನತಕ್ಕಂಥದ್ದು ನೀವು ಜೀವನದಲ್ಲಿ ಯಾವ ರೀತಿ ಮಾರ್ಪಾಡು ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ನಾವು ಹೇಳ್ಬೋದು. ಅದು ಇಂಪಾರ್ಟೆಂಟ್ ಡಾಕ್ಟರ್ ಹೇಳಿ. ICU ಸವಾಸನೆ ಬೇಡ, ನಾವು ಹೇಗಿರ್ಬೇಕು ಜೀವನದಲ್ಲಿ. ಯಾಕಂದ್ರೆ ನೋಡಿ, ಒಂದು ಬಹಳಷ್ಟು ಜನರು ತಪ್ಪು ಕಲ್ಪನೆ ಏನು ಅಂತ ಹೇಳಿದ್ರೆ, ನಾನು ರನ್ನಿಂಗ್ ಮಾಡ್ತೀನಿ, ಜಿಮ್ಗೆ ಹೋಗ್ತೀನಿ, ಓಕೆ, ನಾನು ಅನ್ನ ತಿನ್ನೋದೇ ಇಲ್ಲ, ಸೊ ನನ್ನ ಆರೋಗ್ಯ ಸರಿಯಾಗಿರ್ಬೇಕು, ಇದು ಕಲ್ಪನೆ. ಇದು ಸರಿಯಾದ ಕಲ್ಪನೆ ಅಲ್ಲ. ಯಾಕಂತಂದ್ರೆ ನೋಡಿ, ನೀವು ದಿವಸಕ್ಕೆ 2 ಅವರ್ ಜಿಮ್ ಮಾಡಿಬಿಟ್ಟು ಉಳಿದಂಥ 10 ಗಂಟೆ ನೀವು ಕುರ್ಚಿ ಮೇಲೆ ಕುತ್ಕೊಂಡ್ಬಿಟ್ಟು ಕಂಪ್ಯೂಟರ್ ಎದುರುಗಡೆ ಕುತ್ಕೊಂಡು ಒಂದು ಕೋಕು, ಒಂದು ಪೆಪ್ಸಿ, ಒಂದು ಬರ್ಗರ್ ತಿಂದರೆ ನೀವು 2 ಅವರ್ ನೀವು ವರ್ಕೌಟ್ ಮಾಡಿರೋದು ಯಾವುದೇ ಒಂದು ನಿಮಗೆ ಲಾಭ ಬರೋದಿಲ್ಲ. ಈಗ ಆರೋಗ್ಯ ಅಂದ ಮೇಲೆ ದೇಹ ಮನಸ್ಸು 2 ಇಂಪಾರ್ಟೆಂಟ್. ದೇಹ ಹೇಗೆ ಅಂತ ಹೇಳಿದರೆ, ಒಂದು ಜೀವನದಲ್ಲಿ ಎಲ್ಲ ಒಂದು ಲಿಮಿಟಲ್ಲಿ ಇರಬೇಕು. ಯಾವುದೇ ಒಂದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅತಿಯಾಗಿ ಮಾಡ್ಲಿಕ್ಕೆ ಹೋಗಬಾರ್ದು. ಜೀವನದಲ್ಲಿ ಎಷ್ಟು ನಾವು ಫಿಸಿಕಲ್ ಆ್ಯಕ್ಟಿವ್ ಇರ್ತೀವೋ ಅದು ಇಂಪಾರ್ಟೆಂಟ್. ನೀವು ರನ್ನಿಂಗ್ ಮಾಡಬೇಕಾಗಿಲ್ಲ, ಜಾಗಿಂಗ್ ಮಾಡಬೇಕಾಗಿಲ್ಲ, ಜಿಮ್ಗೆ ಹೋಗಬೇಕಾಗಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಎಲ್ಲ ಕೆಲಸಗಳನ್ನು ಓಡಾಡ್ಕೊಂಡು, ಯಾವುದೋ ಒಂದು ಕೆಲಸ ಇದೆ, ಹಾಲು ತರಬೇಕು, ಸ್ಕೂಟ್ರ್ ಏನಕ್ಕೆ ಬೇಕು, ನಡ್ಕೊಂಡು ಹೋಗಿ ಬರ್ಬೋದು ಅಲ್ವಾ. ಹೀಗೆ ಈಗ ಯಾವುದೋ ಒಂದು ಕೆಲಸ, ಲಿಫ್ಟ್ ತೊಗೊಳ್ಳೋ ಬದಲು ಮೆಟ್ಲು ಹತ್ತಬೇಕು. ಹೀಗೆ ನಾವು ದಿನನಿತ್ಯದ ಚಟುವಟಿಕೆಗಳಲ್ಲಿ ನಾವು ಕೆಲವು ಬದಲಾವಣೆಗಳನ್ನು ಅಳವಡಿಸ್ಬೇಕು. ಊಟ ಯಾವಾಗಲೂ ಕೂಡ ಹೊಟ್ಟೆ ಫುಲ್ಲಾಗೋ ತನಕ ಊಟ ಮಾಡಬಾರ್ದು. ಒಂದು ದೇಹ ಹೇಳುತ್ತೆ ಸಾಕಾಗ್ತಾ ಇದೆ ಅಂತ, ಆವಾಗಲೇ ನಿಲ್ಲಿಸ್ಬಿಡ್ಬೇಕು. ಓಕೆ, ಫಿಸಿಕಲಿ ಆ್ಯಕ್ಟಿವ್ ಇರಬೇಕು. ಫಿಸಿಕಲಿ ಆ್ಯಕ್ಟಿವ್ ಅಂದ ಮಾತ್ರಕ್ಕೆ ಬರೀ ಕಾಲು ಮಾತ್ರ ಅಲ್ಲ, ಈಗ ಕೈಗಳಿಗೂ ತಲೆಗಳಿಗೂ ಎಲ್ಲ ಮೂವ್ ಆಗ್ತಾ ಇರಬೇಕು. ಅದಕ್ಕೆ ನೋಡಿ, ಹಳೆ ಕಾಲದಲ್ಲಿ ಜನ ಯಾವ ಜಿಮ್ಗೂ ಹೋಗ್ತಿರಲಿಲ್ಲ, ದೇವರ್ ಆ್ಯಕ್ಟಿವ್. ಯಾಕೆ ಅಂದರೆ ಜೀವನ ಮಾರ್ಪಾಡಾಗಿತ್ತು. ಎರಡನೇದು, ಜೀವನದಲ್ಲಿ ಧ್ಯೇಯ ಮುಖ್ಯ. ನೀವು ಬಹಳಷ್ಟು ಜನರು ನೋಡಿರ್ತೀರಾ, ಅಯ್ಯೋ ರಿಟೈರ್ಡ್ ಆದ್ಮೇಲೆ ಆರೋಗ್ಯ ಹಾಳಾಯ್ತು, ಎಲ್ಲಿವರೆಗೂ ಆಫೀಸಿಗೆ ಹೋಗ್ತಾ ಇದ್ರೆ ಎಲ್ಲೂ ಸರಿ ಹೋಯ್ತು. ಯಾಕೆ ಅಂದರೆ ಒಂದು ರಿಟೈರ್ಡ್ ಆದ ತಕ್ಷಣ ಒಂದು ಫೋಕಸ್ ಕಳ್ಕೊಂಡ್ಬಿಡ್ತಾರೆ. ಅವ್ರಿಗೆ ಏನು ಮಾಡಬೇಕು ಗೊತ್ತಿರಲ್ಲ, ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಇರ್ತಾರೆ. ಅವಾಗ ದೇಹ ಒಂದು ಫೋಕಸ್ ಇರಬೇಕು ಲೈಫಲ್ಲಿ. ನಾವು ನೆಕ್ಸ್ಟ್ ಯಾವುದೇ ಒಂದು ಮೆದುಳಿಗೆ ಒಂದು ಕೆಲಸ ಕೊಡ್ತಾ ಇರಬೇಕು, ಏನೋ ಒಂದು ಹೊಸ ಚಟುವಟಿಕೆ ಮಾಡ್ತಾ ಇರಬೇಕು, ಏನೋ ಒಂದು ಹೊಸ ಹವ್ಯಾಸ ಕಲಿಬೇಕು, ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಇರಬೇಕು. ಫ್ರೆಂಡ್ಸ್ ತುಂಬ ಮುಖ್ಯ. ಫ್ರೆಂಡ್ಸ್ ಇರುವಷ್ಟು ಅವರಿಂದ ಬರುವಂಥ ಪಾಸಿಟಿವ್ ಇಂಪ್ಯಾಕ್ಟ್. ಯಾಕಂದರೆ ನಮ್ಗೆ ಏನೇ ಜೀವನದಲ್ಲಿ ಸಮಸ್ಯೆಗಳಾದರೂ ಕೂಡ ನಾವು ಅಕ್ಕಪಕ್ಕ ಫ್ರೆಂಡ್ಸು ಒಂದಿಷ್ಟು ಕ್ಲೋಸ್ ಫ್ರೆಂಡ್ಸ್ ಮಾಡಿಕೊಂಡ್ರೆ ನಮ್ಮ ದೇಹ ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್. ಜಸ್ಟ್ ನಾವು ಜಿಮ್ಗೆ ಹೋಗ್ತೀವಿ, ಜಾಗಿಂಗ್ ಮಾಡ್ತೀವಿ, ರನ್ನಿಂಗ್ ಮಾಡ್ತೀವಿ, ಅನ್ನ ತಿನ್ನೋದಿಲ್ಲ ಅಂದ ಮಾತ್ರಕ್ಕೆ ಆರೋಗ್ಯ ಸರಿ ಇರುತ್ತೆ ಅಂತಲ್ಲ. ಇನ್ನೊಂದು ನಿಮಗೆ ಇದು ಅಂತ ಹೇಳಿದ್ರೆ, ಯಾವ ಪೇಷಂಟ್ಸಿಗೆ ICU ಫಲಕಾರಿ ಆಗೋದಿಲ್ಲ ಅಂತಲೂ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಭಾಳಷ್ಟು ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ವಯಸ್ಸಾಗ್ಬಿಟ್ಟಿರುತ್ತೆ, 90 ಕ್ರಾಸ್ ಆಗಿಬಿಟ್ಟಿರುತ್ತೆ, ದೇಹದಲ್ಲಿ ಶಕ್ತಿ ಇರೋದಿಲ್ಲ, ನಿಶಕ್ತಿ ಇರುತ್ತೆ. ಓಕೆ, ಅಂಥ ಪೇಷಂಟ್ಸ್ಗಳಿಗೆ ತುಂಬ ಸೀರಿಯಸ್ ಟ್ರಬಲ್ ಬಂದುಬಿಡುತ್ತೆ, ಹೆಲ್ತ್ ಪ್ರಾಬ್ಲಮ್. ಆವಾಗ ಎಷ್ಟರ ಮಟ್ಟಿಗೆ ಚಿಕಿತ್ಸೆ ಕೊಡಬೇಕು, ಎಷ್ಟರ ಮಟ್ಟಿಗೆ ಚಿಕಿತ್ಸೆ ಕೊಟ್ಟು ಸಾಕಿನ್ನ ಅಂತ ನಾವು ನಿಲ್ಲಿಸ್ಬೇಕು ಅನ್ನತಕ್ಕಂಥದ್ದು ಪ್ರಶ್ನೆ ಬರುತ್ತೆ. ಯಾಕಂದರೆ ಟ್ರೀಟ್ಮೆಂಟ್ ಆ್ಯಂಡ್ ಟಾರ್ಚರ್ ಇದಕ್ಕೆ ಒಂದು ಥಿನ್ ಲೈನ್ ಇರುತ್ತೆ ಒಂದೊಂದ್ಸರಿ. ಯಾಕಂದರೆ ಟ್ರೀಟ್ಮೆಂಟ್ ಅಂದ್ರೆ ಸುಲಭ ಅಲ್ಲ. ಯಾಕಂದ್ರೆ ನೋಡಿ, ಬಾಯಲ್ಲಿ ಒಂದು ಪೈಪ್ ಇರುತ್ತೆ, ತುಂಬ ಸೀರಿಯಸ್ ಪೇಷಂಟ್ಸ್ ಬಂದರೆ ಇಲ್ಲೊಂದು ಪೈಪ್ ಇರುತ್ತೆ, ಇಲ್ಲೊಂದು ಪೈಪ್ ಇರುತ್ತೆ, ಇಲ್ಲೊಂದು ಪೈಪ್ ಇರುತ್ತೆ. ಏನಂದ್ರೆ, ನನಗೆ ವಯಸ್ಸಾದಾಗ ಇಷ್ಟೊಂದು ಪೈಪ್ಗಳ ಸಮೇತ ನಾನು ಮಲಗಿರ್ಬೇಕಂತ ನಮ್ಮನ್ನು ನಾವೇ ಪ್ರಶ್ನಿಸ್ಕೊಂಡಾಗ ನಮ್ಗೆ ಉತ್ತರ ಸಿಕ್ಬಿಡುತ್ತೆ. ಓಕೆ, ಅವಾಗ ನಮ್ಮ ಸಂಬಂಧಿಕರಿಗೆ ಏನಾದರೂ ಇಷ್ಟೊಂದು ಸಮಸ್ಯೆ ಇದ್ದಾಗ, ಕೆಲವ್ರಿಗೆ ಕ್ಯಾನ್ಸರ್ ಇರುತ್ತೆ, ಏನೋ ಚಿಕಿತ್ಸೆ ಎಲ್ಲ ತಗೊಂಡು ಒಂದು ಲೆವೆಲಲ್ಲಿ ಏನೋ ಒಂದು ಇರ್ತಾರೆ, ಅವ್ರಿಗೆ ಏನೋ ಒಂದು ಲೈಫ್ ಥ್ರೆಟ್ನಿಂಗ್ ಸಮಸ್ಯೆ ಆಗುತ್ತೆ. ಅವಾಗ ಎಷ್ಟರ ಮಟ್ಟಿಗೆ ನಾವು ಟ್ರೈ ಮಾಡಬೇಕು, ಎಷ್ಟರ ಮಟ್ಟಿಗೆ ಟ್ರೈ ಮಾಡಿದ್ಮೇಲೆ ಸಾಕಪ್ಪ ಅಂತ ನಿಲ್ಲಿಸ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಈಗ ಮನುಷ್ಯ ಆಗಿ ಹುಟ್ಟಿದ ಮೇಲೆ ಒಂದು ದಿವಸ ಹೋಗಲೇಬೇಕು. ಹೇಗೆ ಡಿಗ್ನಿಟಿ ಇನ್ ಲೈಫ್ ಇರುತ್ತೆ, ಡಿಗ್ನಿಟಿ ಇನ್ ಡೆತ್ ಕೂಡ ಇರಬೇಕು. ಅಂದ್ರೆ ಸಾಯೋರು ನಮ್ಮ ಹಳೆ ಕಾಲದಲ್ಲಿ ಹೇಗೆ ಸಾಯ್ತಿದ್ರು, ಸಂಬಂಧಿಕರೆಲ್ಲ ಅಕ್ಕಪಕ್ಕ ಕೂತ್ಕೊಂಡ್ಬಿಟ್ಟು ಪ್ರಾಣ ಹೋಗ್ತಿದ್ರು. ಇವಾಗ ಜಸ್ಟ್ ಬಿಕಾಸ್ ಫೆಸಿಲಿಟಿ ಇದೆ, ನಮ್ಗೆ ಇನ್ಶೂರೆನ್ಸ್ ಇದೆ, ನಮ್ಮ ಹತ್ರ ಹಣ ಇದೆ ಅಂದ ಮಾತ್ರಕ್ಕೆ ಅವ್ರನ್ನ ಹಿಂಸೆ ಕೊಟ್ಟು ಆಯ್ತಾ, ಅಲ್ಲೊಂದು ಪೈಪ್ ಹಾಕಿ ಇಲ್ಲೊಂದು ಪೈಪ್ ಹಾಕಿ ಚಾನ್ಸಸ್ ಇರೋದೇ ಇಲ್ಲ. ಫ್ಯಾಮಿಲಿ ಒಂದೊಂದ್ಸರಿ, ಇಲ್ಲ ಸರ್ 1% ಚಾನ್ಸ್ ಇದ್ರೂ ಪರವಾಗಿಲ್ಲ, 0.5% ಚಾನ್ಸ್ ಇದ್ರೂ ಪರವಾಗಿಲ್ಲ, ನೀವು ಟ್ರೈ ಮಾಡಿ ಅಂತ ಇರ್ತಾರೆ. ಡಾಕ್ಟ್ರುಗಳು ಹೇಳೋ ತನಕ ಹೇಳ್ತಾರೆ, ಆಮೇಲೆ ಅವರ ಮನಸ್ಸಿಗೆ ವಿರುದ್ಧವಾಗಿ ಹೋಗ್ಲಿಕ್ಕೆ ಇವ್ರಿಗೂ ಇಷ್ಟ ಇರೋದಿಲ್ಲ. ಆ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ, ಆಯ್ತು ಟ್ರೈ ಮಾಡೋಣ ಅಂತ ಮಾಡ್ತಾರೆ. ಇದು ಏನಾಗುತ್ತೆ, ಎಲ್ಲೋ ಒಂದು ಕಡೆ ನಾವು ಇಂಪಾರ್ಟೆಂಟ್ ಏನು ಪ್ರಶ್ನಿಸ್ಕೊಳ್ಬೇಕಂದ್ರೆ ನಾವೇ ಪ್ರಶ್ನಿಸ್ಕೊಳ್ಬೇಕು. ನಾಳೆ ನನಗೆ ಆ ವಯಸ್ಸು ಬಂದಾಗ, ನನಗೆ ಈ ಥರ ಸಮಸ್ಯೆ ಬಂದಾಗ, ಎಲ್ಲ ಕಡೆ ಪೈಪ್ಗಳನ್ನು ಚುಚ್ಚಿಸ್ಕೊಂಡು ನಂಗೆ ಮಲಗ್ಲಿಕ್ಕೆ ಇಷ್ಟ ಇದೆಯೋ ಇಲ್ಲ ಅಂತ ನಮ್ಮನ್ನು ನಾವೇ ಪ್ರಶ್ನಿಸ್ಕೊಂಡಾಗ ನಮ್ಗೆ ಉತ್ತರ ಸಿಕ್ಬಿಡುತ್ತೆ.
ಇದೆಲ್ಲವನ್ನ ನೋಡಿ 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 ಡಾಕ್ಟ್ರೆ ನೀವು ಸುಮಾರು ಪೇಷಂಟ್ಗಳನ್ನ ನೋಡಿ ಖಂಡಿತ. ಕ್ರಿಟಿಕಲ್ ಕಂಡೀಷನ್ ಅಲ್ಲಿ. ಸೊ ನಿಜವಾಗ್ಲೂ ಸಹ ಇವತ್ತು ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಿದ್ದೀರಿ. ಖಂಡಿತ. ಓಕೆ ಡಾಕ್ಟ್ರೆ, ನಮ್ಮ ವೀಕ್ಷಕರಿಗೂ ಒಂದಷ್ಟು ಮಾಹಿತಿ ಸಿಕ್ತು. ಯಾಕಂದ್ರೆ ಕ್ರಿಟಿಕಲ್ ಕೇರ್ ಯೂನಿಟ್ ಅಂದ್ರೇನೆ ಒಂದು ರೀತಿ ಆತಂಕ, ಭಯ. ಅಲ್ಲಿ ಏನೇನಾಗ್ಬೋದು, ಯಾವ ರೀತಿ ಪೇಷಂಟ್ಸ್ ಇರ್ಬೋದು, ಒಂದು ವೇಳೆ ಕ್ರಿಟಿಕಲ್ ಕೇರ್ಗೆ ಬಂದಂಥ ಪೇಷಂಟ್ಸ್ ಉಳಿತಾರೋ ಇಲ್ವೋ, ಎಲ್ಲ ಒಂದು ಕನ್ಫ್ಯೂಷನ್ಗೂ ನಿಮ್ಮ ಮಾತುಗಳಿಂದ ತೆರೆ ಬಿತ್ತು ಅಂತ ಅನ್ಸುತ್ತೆ ಡಾಕ್ಟ್ರೆ. ಇದುವರೆಗೂ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಕ್ಕೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ಡಾಕ್ಟ್ರೆ. ಥ್ಯಾಂಕ್ ಯು ನಮಸ್ಕಾರ. ಸೋ ಮಚ್. ವೀಕ್ಷಕರು, ಇದುವರೆಗೂ ನೋಡಿದ್ರಲ್ಲ, ಖಂಡಿತವಾಗ್ಲೂ ಸಹ ಕ್ರಿಟಿಕಲ್ ಕೇರ್ ಅಂತ ಹೇಳಿದ್ರೆ ಭಯ ಪಡೋ, ಆತಂಕ ಪಡೋ ಅಂತ ಅವಶ್ಯಕತೆ ಇಲ್ಲ. ಸಾಕಷ್ಟು ಜನ ಅಂದರೆ ಬಹು ಅಂಗಾಂಗ ವಿಫಲ ಆದಂಥ ಸಂದರ್ಭದಲ್ಲಿ ಯಾರೇನೂ ಮಾಡ್ಲಿಕ್ಕಾಗಲ್ಲ, ವೈದ್ಯರು ಸಹ ಸಂಪೂರ್ಣವಾದಂಥ ಒಂದು ಪ್ರಯತ್ನವನ್ನ ಪಡ್ತಾರೆ. ಹಾಗಂತ ಎಲ್ಲರೂ ಸಹ ಕ್ರಿಟಿಕಲ್ ಕೇರ್ಗೆ ಹೋಗುವಂಥವ್ರು ಸಾಯೋದೆಲ್ಲ, ಬದುಕುಳಿಯೋ ಅಂತ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ. ಮತ್ತಷ್ಟು ಮಾಹಿತಿಯನ್ನ ನಮ್ಮ ಸುಮನ್ ಟಿವಿ ಕನ್ನಡ ಇಂದ ಉತ್ತಮ ಆರೋಗ್ಯಕ್ಕಾಗಿ ನಿಮಗೆ ಕೊಡ್ತಾ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.